ಗಂಗಾ ಯಮುನೆಯರ ಮಹಿಮೆಯನ್ನು ಹೇಳ್ತಾರೆ. ಈಗ ಕಾವೇರಿ ನದಿಯ ಮಹಿಮೆಯನ್ನು ಹೇಳಬೇಕು ನೀನು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ನಾನೇನ್ ಹೇಳಪ್ಪ ಕಾವೇರಿ ಮಹಿಮೆಯನ್ನ. ಕಾವೇರಿ ಮಹಿಮೆಯನ್ನ ಹೇಳಲಿಕ್ಕೆ ಸಮರ್ಥನಾದ ನಾರಾಯಣ ಮಾತ್ರ. ಅಷ್ಟು ಅಪಾರವಾದ ಮಹಿಮೆ ಈ ನದಿಗಿದೆ. ಕಾವೇರಿ ಮಹಿಮಾತೇನ ವರ್ಣ್ಯತೆ ಯುಗಕೋಟಿಭಿಃ ನಾರಾಯಣಸ್ತು ಭಗವಾನ್ ವೇತ್ತಿ ನಾನ್ಯೋ ಮಹೀತಳೆ. ಈ ಭೂಮಂಡಲದಲ್ಲಿ ಕಾವೇರಿ ದೇವಿಯ ಮಹಾತ್ಮ್ಯವನ್ನ ತಿಳಿಲಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ ಅದು ನಾರಾಯಣ ಮಾತ್ರ. ಬೇರೆ ಇನ್ಯಾರಿಗೂ ಕಾವೇರಿಯ ಮಹಿಮೆಯನ್ನ ಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಯೋಗ್ಯತೆ ಇಲ್ಲ. ಆದ್ದರಿಂದ ಕಾವೇರಿಯಲ್ಲಿ ಕಾವೇರಿ 3 ಅಕ್ಷರ ಇದೆ ಅಲ್ಲ, ಆ 3 ಅಕ್ಷರಗಳಿಗೂ ಒಂದೊಂದು ಫಲವನ್ನ ಕೊಡುವಂತಹ ಸಾಮರ್ಥ್ಯ ಇದೆಯದು. ಕಾವೇರಿ ಅಂದ್ರೆ ಕವೇರ ಮುನಿಗಳ ಮಗಳು ಅಂತ ಅರ್ಥ. ಬ್ರಹ್ಮದೇವರ ಮಾನಸ ಪುತ್ರಿ, ಕವೇರ ಮುನಿಗಳ ಮಗಳು, ಅಗಸ್ತ್ಯ ಮುನಿಗಳ ಹೆಂಡತಿ, ಆಮೇಲೆ ನದಿಯಾಗಿ ಹರಿದಿದ್ದು. ಅದರಲ್ಲಿ ಕಾ ಅಂತಂದ್ರೆ ಕಾವೇರಿಯಲ್ಲಿ ಕಾ ಅಂದ್ರೆ ಮನಸ್ಸಿನ ಒಳಗಿನ ಕಾಲುಷ್ಯ ದೋಷ ಎಲ್ಲ ಪರಿಹಾರ ಆಗ್ತದೆ. ಆಕಾರ ಕಲುಷಂ ಹಂತಿ. ವೇ ಅಂತ ಹೇಳಿದ್ರೆ ವಾಂಛಿತಾರ್ಥಗಳೆಲ್ಲ ಬರುತ್ತೆ. ನಮ್ಗೇನ್ ಆಸೆ ಪಡ್ತೀವಿ ಮನಸ್ಸಿನಲ್ಲಿ ಅದೆಲ್ಲವೂ ಪೂರ್ಣ ಆಗುತ್ತೆ. ವೇಂಕಾರೋ ಬೇಕಾರೋ ವಾಂಛಿತ ಪ್ರದಹ. ಮತ್ತೆ ರೀ ಮೋಕ್ಷವನ್ನ ಕೊಡುತ್ತೆ. ತ್ರಿಕಾರೋ ಮೋಕ್ಷಮಿತ್ಯಾಹು ಕಾವೇರಿ ಇತ್ಯಭಿಧೀಯತೆ. ಕಾ ಅಂದ್ರೆ ದೋಷಗಳ ಪರಿಹಾರ ಆಗುತ್ತೆ. ವೇ ಅಂದ್ರೆ ಇಷ್ಟಪಟ್ಟಿದ್ದೆಲ್ಲ ಅನುಗ್ರಹ ಮಾಡಿ ಕೊಡ್ತಾಳೆ. ರೀ ಅಂದ್ರೆ ಮೋಕ್ಷ ಬರುತ್ತೆ. ಈ 3ಅನ್ನೂ ಸೇರಿಸಿದಾಗ ಅದು ಕಾವೇರಿ. ಒಂದು ನದಿಯಲ್ಲಿ ಸ್ನಾನ ಮಾಡುವುದರಿಂದ ದೋಷ ದೂರ, ಇಷ್ಟ ಪ್ರಾಪ್ತಿ, ತತ್ವಜ್ಞಾನ ದ್ವಾರ, ವೈಕುಂಠ ಪ್ರಾಪ್ತಿ ಇದನ್ನ ಒಂದೇ ಸಲಕ್ಕೆ ಮಾಡಿಕೊಡುವಂತಹ ಒಂದು ನದಿ ಇದ್ರೆ ಅದು ಯಾವ ನದಿ ಅದು? ಆದ್ದರಿಂದಲೇ ವಾದಿರಾಜರು ಕಾವೇರಿ ನದಿಯನ್ನ ಸ್ತೋತ್ರ ಮಾಡಬೇಕಾದ್ರೆ ಹೇಳಿದ ಮಾತು ಮೋಕ್ಷದಾನ ಕ್ಷಮಾಸಂತಿ ಸರಿತಃ ತತ್ರ ತತ್ರ ಹಿ. ಭಾರತ ದೇಶದಲ್ಲಿ ಅಲ್ಲಲ್ಲಿ ಸಂಚಾರ ಮಾಡುವಾಗ ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ, ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಮೋಕ್ಷ ಅಂತ ಹೇಳ್ತಾರೆ. ಅಂದ್ರೆ ಊಟದ ಜೊತೆಯಲ್ಲಿ ಮೋಕ್ಷ ಎರಡನ್ನು, ಊಟವನ್ನು ಮೋಕ್ಷವನ್ನು ಕೊಡುವ ನದಿ ಅಂತಿದ್ರೆ ಅದು ಕಾವೇರಿ ನದಿ ಅಂತ ಸ್ತೋತ್ರ. ಅಂದ್ರೆ ಎಷ್ಟು ವೈಭವ ತಾಯಿಗೆ. ಕಾವೇರಿ ಚೋದ ಭೂಮಾತ ಭುಕ್ತಿ ಮುಕ್ತಿಕರಿ ಸರಿತ. ಊಟವನ್ನು ಭೋಗವನ್ನು ಜೊತೆಯಲ್ಲಿ ಮೋಕ್ಷವನ್ನು ಕೊಡುವಂತಹ ತೀರ್ಥ ಅದು ಕಾವೇರಿ ತೀರ್ಥ. ಅಂದ್ರೆ ವಾದಿರಾಜ ಸ್ವಾಮಿಗಳವರ ಮಾತಿನ ಬ್ಯಾಕ್ಗ್ರೌಂಡ್ ನಲ್ಲಿ ಈ ಪುರಾಣಗಳ ಎಲ್ಲ ಅರ್ಥ ಇದೆ ನೋಡಿ. ಆದ್ದರಿಂದಲೇ ಕಾವೇರಿಯಲ್ಲಿ ಸ್ನಾನ ಮಾಡಬೇಕು. ಕಾವೇರಿಯಲ್ಲಿ ಸ್ನಾನ ಮಾಡುವುದರಿಂದ ಆರೋಗ್ಯ ಪ್ರಾಪ್ತಿ, ಆಯುಷ್ಯ ಅಭಿವೃದ್ಧಿ, ಸಾಧನೆ. ಬ್ರಹ್ಮಾದಿ ದೇವತೆಗಳೆಲ್ಲ ಕಾವೇರಿಯಲ್ಲಿ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಶ್ರೀಮದ್ ಆಚಾರ್ಯರು ಕಾವೇರಿ ಸ್ನಾನವನ್ನು ಮಾಡಿದ್ರು. ನಾವ್ ಯಾಕೆ ಕಾವೇರಿ ಸ್ನಾನ ಮಾಡ್ಬೇಕು ಅಂದ್ರೆ ಶ್ರೀರಂಗ ಕ್ಷೇತ್ರದಲ್ಲಿ ಆಚಾರ್ಯರು ಕಾವೇರಿ ಸ್ನಾನವನ್ನು ಮಾಡಿದ್ದಾರೆ. ಕಾರ ಸಿಂಧುಂಸ ಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸದಾ ಅಮಂದಧೀಹಿ ದೇವಂ ಅವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ರಂಗನಾಥ ದೇವರ ದರ್ಶನವನ್ನ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಶ್ರೀಮಠ್ ಟೀಕಾಕೃತ್ಪಾದರೆ ಮೊದಲಾದ ಎಲ್ಲ ಮಹಾನುಭಾವರು ಈ ಕ್ಷೇತ್ರಕ್ಕೆ ಬಂದು ಕಾವೇರಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನ ಮಾಡಿದಂತ ಇತಿಹಾಸ ನಮ್ಮಲ್ಲಿ ನಾವು ಕಾಣ್ತಾ ಇದ್ದೇವೆ. ಬರೇ ಮಹಾನುಭಾವರಾದ ಜ್ಞಾನಿಗಳು ಋಷಿ ಮುನಿಗಳು ಅಲ್ಲ, ಬ್ರಹ್ಮಾದಿ ದೇವತೆಗಳು ಈ ಕ್ಷೇತ್ರದಲ್ಲಿ ಕಾವೇರಿ ತೀರದಲ್ಲಿ ವಿರಾಜಮಾನರಾಗಿರ್ತಾರೆ. ಕಾವೇರಿಯ ಎರಡೂ ಬದಿಗಳಲ್ಲಿ ತೀರಯೋರುಭಯೋ ಕ್ಷೇತ್ರಂ ಮುನೀನಾಂ ಶುದ್ಧ ಚೇತಸ. ಕೇವಲ ಗುಡಿಗಳು ಮಾತ್ರ ಅಲ್ಲ, ಎರಡೂ ತೀರಗಳಲ್ಲಿ ಅಗಸ್ತ್ಯ ಮಹಾಮುನಿಗಳ ಶಿಷ್ಯರುಗಳ ಆಶ್ರಮಗಳು ಬೇಕಾದಷ್ಟಿದೆ. ಅದರಿಂದ ದಕ್ಷಿಣ ದಿಗ್ವಿಜಯವನ್ನ ಮಾಡ್ತಾರೆ ಪಾಂಡವರು. ಸಹದೇವ ದಕ್ಷಿಣ ದಿಗ್ವಿಜಯನ್ನು ಮಾಡಬೇಕು ಅಂತ ಬರ್ತಾನೆ. ದಕ್ಷಿಣ ದಿಗ್ವಿಜಯಕ್ಕೆ ಅಂತ ಪೂರ್ಣ ದಕ್ಷಿಣಕ್ಕೆ ಬರುವಾಗ ಕಾವೇರಿ ನದಿ ಕಾಣಿಸ್ತವರಿಗೆ. ಮಹಾಭಾರತದಲ್ಲಿ ದಿಗ್ವಿಜಯ ಪರ್ವದಲ್ಲಿ ಬರುತ್ತೆ ಉಲ್ಲೇಖ. ಆ ಕಾವೇರಿ ನದಿಯ ದರ್ಶನ ಆಗ್ತಾ ಇದ್ದ ಹಾಗೆ ಅವರ ಸೈನಿಕರೆಲ್ಲ ಕಾಲಿಗೆ ಚಪ್ಪಲಿಗಳನ್ನು ಹಾಕೊಂಡೆ ಆ ಕಾವೇರಿಯ ನೀರನ್ನು ಮುಟ್ಟಬೇಕು ಅಂತ ಬರ್ತಾರೆ. ಸಹದೇವ ಹೇಳ್ತಾನೆ, ನಮ್ಮಲ್ಲಿ ಗಂಗೆ ಹೇಗೋ ಇಲ್ಲಿ ಕಾವೇರಿ ಹಾಗೆ, ಅಷ್ಟು
ಅಷ್ಟು ಪವಿತ್ರವಾದ ಉತ್ತಮವಾದಂತಹ ತೀರ್ಥ. ಚಪ್ಪಲಿಗಳು ಹಾಕೊಂಡು ಬಿಟ್ಟಬೇಡಿ, ಸ್ನಾನ ಮಾಡಿ, ಅರ್ಘ್ಯ ಪ್ರದಾನ ಮಾಡಿ, ಸ್ತೋತ್ರ ಮಾಡಿ. ಎಲ್ಲ ಋಷಿ ಮುನಿಗಳ ಆಶ್ರಮಗಳು ಬೇಕಾದಷ್ಟಿದೆ ನೋಡಿ. ಹಣ್ಣುಗಳು, ಹೂವುಗಳು, ಫಲಗಳು ಬೇಕಾದಷ್ಟು ಬೆಳೀತಾ ಇದೆ ನೋಡಿ. ದೇವರ ಕುರಿತಾಗಿ ಸಾಧನೆಯನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಪ್ರಶಸ್ತವಾದಂತಹ ನದಿ ತೀರ ಯಾವುದು? ಕಾವೇರಿ ತೀರ. ಕಾವೇರಿ ತೀರದಲ್ಲಿರುವಷ್ಟು ಮನಃಶಾಂತಿ ಸಾಧನೆಯನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗೆ ಬೇರೆ ನದಿಯಲ್ಲಿ ಬರೋದಿಲ್ಲ. ಶಾಸ್ತ್ರ ಆದೇಶ ಮಾಡುತ್ತೆ. ನಾವು ಕಾವೇರಿಯಲ್ಲಿ ಕೂತಿದ್ರೆ ತುಂಗಭದ್ರಾ ಚೆನ್ನಾಗಿರುತ್ತೆ ಅಂತ ನಮ್ಮಲ್ಲಿ ಅನ್ಸುತ್ತೆ. ತುಂಗಭದ್ರಲ್ಲಿ 2 ದಿನ ಸ್ನಾನ ಮಾಡಿಬಿಟ್ರೆ ಕೃಷ್ಣವೇಣಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಕೃಷ್ಣವೇಣಿ ಸ್ನಾನ ಮಾಡಿದ್ರೆ ಗೋದಾವರಿ ಚೆನ್ನಾಗಿರುತ್ತೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ನಾವಿರುವ ತೀರ್ಥದ ಬಗ್ಗೆ ಮೊದಲು ನಮಗೆ ಮಹಾತ್ಮ್ಯ ಜ್ಞಾನ ಬಂದಾಗ ಆ ತೀರ್ಥ ಎಷ್ಟು ದೊಡ್ಡದು, ಯಾವ ತೀರ್ಥದಲ್ಲಿ ನಾವು ಬಂದು ಸಾಧನೆ ಮಾಡ್ತಾ ಇದ್ದೇವೆ, ದೇವರು ನಮ್ಮನ್ನ ಇಟ್ಟಿದ್ದಾರೆ ಅಂತ ಅನುಸಂಧಾನ ಬಂದಾಗ ಆಶ್ಚರ್ಯ ಆಗುತ್ತೆ. ನಾವು ದೇವ್ರಿಗೆ ಏನು ಪೂಜನೆ ಮಾಡಿಲ್ಲ, ಸರಿಯಾಗಿ ಶಾಸ್ತ್ರಜ್ಞಾನವೇ ಇಲ್ಲ, ಹಾಗಿದ್ದು ಕೂಡ ನಮ್ಮನ್ನ ಕಾವೇರಿ ತೀರದಲ್ಲಿ ಸಾಧನೆ ಮಾಡ್ಸಕ್ ಹಾಕಿದವರಲ್ಲ ಭಗವಂತ. ಅವನ ಕಾರುಣ್ಯ ಎಷ್ಟು ದೊಡ್ಡದು ಅಂತ ನಮಸ್ಕಾರ ಮಾಡ್ಬೇಕಾಗುತ್ತೆ ನಾವು ದೇವ್ರಿಗೆ. ಹೇಳ್ತಾರೆ, ಯೋಜನಾರ್ಧೇಚ ಕ್ರೋಶಮಾತ್ರೇತು ಆಶ್ರಮ. ಋಷಿಮುನಿಗಳ ಆಶ್ರಮಗಳು ಹೇಗಿದೆ ಕಾವೇರಿ ತೀರದಲ್ಲಿ ಅಂತಂದ್ರೆ, ಕೆಲವು ಋಷಿಮುನಿಗಳ ಆಶ್ರಮ 1 ಯೋಜನ ದೂರ ಇರುತ್ತದೆ. ಒಬ್ಬ ಋಷಿಗಳ ಆಶ್ರಮಕ್ಕೂ ಇನ್ನೊಬ್ಬ ಋಷಿಗಳ ಆಶ್ರಮಕ್ಕೂ 1 ಯೋಜನ ದೂರ ಆಗುತ್ತೆ. ಇನ್ನು ಕೆಲವು ಸಲ ಅರ್ಧ ಯೋಜನ ದೂರ ಆಗುತ್ತೆ. ಇನ್ನು ಕೆಲವು ಸಲ ಇಲ್ಲಿಂದ ಪಕ್ಕದ ರೂಮೇ ಋಷಿಗಳ ಆಶ್ರಮ. ಅಷ್ಟು ಪಕ್ಕದಲ್ಲಿ ಋಷಿಮುನಿಗಳು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿಂದ? ಆ ಸಮುದ್ರಾತ್ತು ಸಖ್ಯಾದ್ರೇಹೇ ಮಧ್ಯಂ ದೇವೈರ್ ನಿಷೇವಿತಂ. ಆ ಸಮುದ್ರ ಕಾವೇರಿ ಸಮುದ್ರಕ್ಕೆ ಸೇರುವಂತಹ ಜಾಗ. ಕಾವೇರಿ ಪೂಪಟ್ಟಿಣಂ ಅಂತ, ಪೂಂಪಹಾರ ಅಂತ ನಾವೇನ್ ಕರಿತೇವೆ, ಆ ತೀರ್ಥವನ್ನ ಅಗ್ನಿ ತೀರ್ಥ ಅಂತ ಕರೀತಾರೆ. ಕಾವೇರಿ ಸಮುದ್ರಕ್ಕೆ ಪ್ರವೇಶ ಮಾಡುವಂತಹ ತೀರ್ಥ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದ ಅನಂತ ಪುಣ್ಯ ಪ್ರಾಪ್ತಿ ಆಗ್ಬೇಕಾದ್ರೆ ಆ ಸಮುದ್ರ ತೀರದಲ್ಲಿ, ಕಾವೇರಿ ಸಮುದ್ರಕ್ಕೆ ಸೇರುವ ಜಾಗದಲ್ಲಿ ಸ್ನಾನ ಮಾಡ್ಬೇಕು. ಸಾಮಾನ್ಯವಾಗಿ ಎಷ್ಟೋ ನದಿಗಳು ಸಮುದ್ರಕ್ಕೆ ಸೇರುವಾಗ ನಮ್ ಕಣ್ಣಿಗೆ ಕಾಣಲ್ಲ. ಗಂಗಾಸಾಗರ ಸಂಗಮ ಅಂತ ನಾವು ಸ್ನಾನ ಮಾಡ್ತೀವಿ, ಹಂಗೆ ಅಲ್ಲೆಲ್ಲೋ ಸೇರ್ತಾ ಇರ್ತಾಳೆ ಸಮುದ್ರಕ್ಕೆ, ನಾವಿಲ್ಲಿ ಮಾಡ್ತಾ ಇರ್ತೀವಿ. ಎಲ್ಲಿ ಸೇರ್ತಾಳೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಇನ್ನು ತುಂಗಭದ್ರಾ ನದಿ ಡೈರೆಕ್ಟ್ ಆಗಿ ಸಮುದ್ರಕ್ಕೆ ಹೋಗೋದಿಲ್ಲ. ಅದು ಸಮುದ್ರಕ್ಕೆ ಸೇರಿದ ಕೃಷ್ಣವೇಣಿ ನದಿಯಲ್ಲಿ, ಕರ್ನೂಲ್ನಲ್ಲಿ ಅಲ್ಲ, ಕೃಷ್ಣವೇಣಿ ನದಿಗೆ ಸೇರಿ ಸಮುದ್ರಕ್ಕೆ ಹೋಗ್ತಾಳೆ. ಇನ್ನು ಗೋದಾವರಿ ರಾಜಮಹೇಂದ್ರವರ ರಾಜಮಂಡ್ರಿ ಅಂತ ಕರೀತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಹೋಗುವಾಗ ಅಂತರವೇದಿ ಅಂತ ಬರುತ್ತೆ, ಅಲ್ಲಿ ಸಮುದ್ರಕ್ಕೆ ಸೇರ್ತಾಳೆ. ದೊಡ್ಡ ದೊಡ್ಡ ಪಾತ್ರ. ಆದ್ರೆ ಹರಿಗುರುಗಳ ಸಂಕಲ್ಪ ಏನು ಅಂದ್ರೆ, ಕಾವೇರಿ ಸಮುದ್ರಕ್ಕೆ ಸೇರುವಾಗ ಪಾತ್ರ ಈ ಭೂಮಷ್ಟಾಗಲಾದ್ರೂ ಇಲ್ಲ. ಅದು ವೈಭವ. ಕಾವೇರಿ ಸಮುದ್ರಕ್ಕೆ ಸೇರುವಾಗ ತಾಯಿ ಎಷ್ಟು ಕರುಣಾಪೂರ್ಣಳು ಅಂತಂದ್ರೆ, ಬೇರೆ ಎಲ್ಲ ನದಿಗಳು ಪ್ರವಾಹದಲ್ಲಿದ್ದು ಸಮುದ್ರಕ್ಕೆ ಸೇರುತ್ತೇವೆ, ಆ ಪ್ರವಾಹದಲ್ಲೇ ನಮಗೆ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕಾವೇರಿ ನದಿ ಸಮುದ್ರಕ್ಕೆ ಸೇರುವ ಜಾಗದಲ್ಲೇ ನಾವು ಸ್ನಾನ ಮಾಡಿದ್ರು ಕೂಡ ಅರ್ಧಕ್ಕೂ ನಮ್ಗೆ ಬರಲ್ಲ. ಅಷ್ಟು ಕಾರುಣ್ಯ ಆ ನದಿ. ಮಾಡಿ ಸ್ನಾನ ಮಾಡಿ ಪಾಪನಾಶ ಮಾಡ್ಕೊಳ್ಳಿ, ಪುಣ್ಯ ಸಂಪಾದನೆ ಮಾಡಿ ಅಂತ ಆ ದೇವಿಯನ್ನ ಅಗಸ್ತ್ಯ ಮಹಾಮುನಿಗಳು ನೆಲಕ್ಕೆ ಬಿಟ್ಟಿದ್ದಾರೆ, ಭೂಮಿಗೆ. ಆ ಸಮುದ್ರಾತ್ತು ಸಖ್ಯಾದ್ರೆ. ಬೆಳಗ್ಗೆ ಹೇಳಿದ್ವಿ, ಕಾವೇರಿ ಸ್ನಾನವನ್ನು ಮಾಡ್ಲಿಕ್ಕೆ ಎಲ್ಲಾ ತೀರವು ಪ್ರಶಸ್ತವೇ ಆದ್ರೂ ಕೂಡ ಶ್ರೀರಂಗ ಕ್ಷೇತ್ರ ಅತ್ಯಂತ ಪ್ರಧಾನವಾದ ತೀರ ಅಂತ. ಆದ್ರೆ ಸಾಧನೆಯನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಆ ಸಖ್ಯಾದ್ರೇಹೇ, ಸಖ್ಯ ಪರ್ವತದಿಂದ ಆರಂಭ ಮಾಡಿಕೊಂಡು, ಅಂದ್ರೆ ಸಖ್ಯ ಪರ್ವತ ಅನ್ನೋದು ಯಾವುದು? ಕಾವೇರಿಯ ಜನ್ಮಸ್ಥಾನ. ಆ ಸಖ್ಯ ಪರ್ವತದಿಂದ ಆರಂಭ ಮಾಡಿಕೊಂಡು ಸಮುದ್ರಕ್ಕೆ ಸೇರುವವರೆಗೂ ಕಾವೇರಿ ತೀರದಲ್ಲಿ ಸಕಲ ದೇವಾನುದೇವತೆಗಳು ಸನ್ನಿಹಿತರಾಗಿದ್ದಾರೆ. ಋಷಿಮುನಿಗಳು ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ತಪಸ್ಸು ಮಾಡಬೇಕು ಅಂತ ಅಂದುಕೊಂಡ ಎಲ್ಲ ಮುನಿಗಳು ಕಾವೇರಿ ತೀರಕ್ಕೆ ಬಂದು ಕಾವೇರಿ ಸ್ನಾನ ಮಾಡಿ ಅವರು ತಪಸ್ಸನ್ನ, ಸಾಧನೆಗಳನ್ನ ಮಾಡ್ತಾ ಇರುತ್ತೆ. ದೇವತೆಗಳು, ಋಷಿಗಣಗಳು, ಸಿದ್ಧರು, ಚಾರಣರು, ಗುಹ್ಯರು, ಗಂಧರ್ವರು, ಲೋಕಪಾಲರು ಇವರೆಲ್ಲರೂ ಕೂಡ ಕಾವೇರಿ ಸ್ನಾನ ಮಾಡಿ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಮಹಾನುಭಾವರೆಲ್ಲ ಅಪೇಕ್ಷೆ ಪಡ್ತಾ ಇದ್ದಾರಂತೆ. ಅಂತಹ ಕಾವೇರಿ
ಏನು ಮಹತ್ವ ಕಾವೇರಿಯದ್ದು ಅಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ದಿನ ಅದು? 3 ರಾತ್ರಿ. ತ್ರಿರಾತ್ರಂ ಜಾಹ್ನವಿ ತೀರೆ. 3 ರಾತ್ರಿ ಗಂಗಾ ತೀರದಲ್ಲಿ ವಾಸ ಮಾಡಿ ಸ್ನಾನವನ್ನು ಮಾಡಬೇಕು. ಗಂಗಾ ತೀರದಲ್ಲಿ 3 ದಿನ. ತ್ರಿರಾತ್ರಂ ಜಾಹ್ನವಿ ತೀರೆ. ಯಮುನಾ ನದಿಗೆ ಹೋಗ್ತಾರೆ. ಅಲ್ಲಿ ಎಷ್ಟು ದಿನ? ಪಂಚರಾತ್ರಂತೂ ಯಾಮುನೆ. ಯಮುನಾ ನದಿ ತೀರದಲ್ಲಿ 5 ರಾತ್ರಿಗಳ ಕಾಲ ವಾಸ ಮಾಡ್ಬೇಕಂತ. ಅಂದ್ರೆ ಇವತ್ತು ಯಮುನಾ ನದಿಯನ್ನ ಪೂರ್ತಿ ಹಾಳು ಮಾಡಿಬಿಟ್ಟಿದ್ದಾರೆ. ಯಮುನಾ ನದಿಯಷ್ಟು ಹಾಳಾಗಿರುವಂತಹ ನದಿ ನಮ್ಮ ಭಾರತದಲ್ಲಿ ಯಾವುದೂ ಇಲ್ಲ. ಗಂಗಾ ನದಿಯು ಕೂಡ ಹಾಳಾಗೋಗಿದೆ. ಬೇರೆ ಇನ್ನೆಲ್ಲೋ ಬೇಡ, ಅಲ್ಲಿ ಮಾನಾ ವಿಲೇಜ್ ಹೋದ್ರು ಅಲ್ಲೂ ಕೂಡ ಪ್ಲಾಸ್ಟಿಕ್ ಬಾಟ್ಲ್ ಕಾಣುತ್ತೆ ಗಂಗಾ ನದಿಯಲ್ಲಿ. ಬೇರೆ ಇನ್ನು ಹರಿದ್ವಾರ, ಋಷಿಕೇಶ, ಕಾಶಿ, ಗಯಾ ಅಲ್ಲೆಲ್ಲ, ಪ್ರಯಾಗ ಅಲ್ಲ, ಎಲ್ಲೋ ಮೇಲೆ ಕಾಣೋದೇ ಇಲ್ಲ ಗಂಗೆ. ಅಲ್ಲೂ ಕೂಡ ವಾಟರ್ ಬಾಟ್ಲು, ಜ್ಯೂಸ್ ಬಾಟ್ಲುಗಳು ಬಿದ್ದಿರುತ್ತೆ. ಅಂದ್ರೆ ನಾವೆಲ್ಲ ತೀರ್ಥವನ್ನ ಯಾವ ಲೆವೆಲ್ ಹಾಳು ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಮದ್ಯಗಳನ್ನು ಬಿಸಾಕಿರ್ತಾರೆ, ಮಾಂಸಗಳನ್ನ ಹಾಕಿರ್ತಾರೆ. ಆ ಸ್ನಾನ ಮಾಡುವಂತಹ ವ್ಯಕ್ತಿಗಳಿಗೆ ಅವಕಾಶನೇ ಕೊಡೋಲ್ಲ, ಅದರಲ್ಲೇ ಬ್ರಷ್ ಮಾಡಿ ಮುಗಿತಾ ಇರ್ತಾರೆ ನದಿಗಳಲ್ಲಿ, ತೀರ್ಥಗಳಲ್ಲಿ. ಯಾಕೆ ಈ ತರ ಆಗತ್ತೆ ಅಂತಾನೆ ಗೊತ್ತಾಗೋದಿಲ್ಲ, ಬೇಜಾರಾಗುತ್ತೆ. ಹೇಳ್ತಾರೆ ನೋಡಿ, 3 ದಿನಗಳಲ್ಲಿ ಗಂಗೆ, 5 ದಿನಗಳಲ್ಲಿ ಯಮುನಾ ನದಿ, ಅದಾದ್ಮೇಲೆ ಗೌತಮಿ. ಗೌತಮಿ ಅಂದ್ರೆ ಯಾವುದು? ಗೋದಾವರಿ. ಗೌತಮ ಋಷಿಗಳಿಗೆ ಬಂದ ಗೋಹತ್ಯಾ ದೋಷವನ್ನ ಪರಿಹಾರ ಮಾಡಬೇಕು ಅಂತ ರುದ್ರದೇವರ ಜಟಾಮಂಡಲದಿಂದ ಕೆಳಗೆ ಬಿದ್ದ ನದಿ ಗೋದಾವರಿ. ಅವಳಿಗೆ ಗೌತಮಿ ಅಂತ ಹೆಸರು. ಆ ಗೌತಮಿ ನದಿ 7 ರಾತ್ರಿಗಳಲ್ಲಿ ಗೌತಮಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳ ಪರಿಹಾರ ಆಗುತ್ತಂತೆ. ಆದ್ಮೇಲೆ ಅದು ಗೌತಮಿ ನದಿ ಸ್ನಾನ ಮಾಡ್ಲಿಕ್ಕೆ ಇರತಕ್ಕಂತಹ ಪವಿತ್ರವಾದ ಪ್ರದೇಶಗಳು ಬೇಕಾದಷ್ಟಿದೆ. ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂದ್ರೆ ಗಂಗೋತ್ರಿಯಿಂದ ಆರಂಭ ಮಾಡಿಕೊಂಡು ಎಲ್ಲಾ ಕಡೆಯಲ್ಲಿ 6 ಪ್ರಯಾಗಗಳಲ್ಲಿ, ಬದರಿಕಾಶ್ರಮದಲ್ಲಿ, ಋಷಿಕೇಶ, ಹರಿದ್ವಾರಗಳಲ್ಲಿ, ಆಮೇಲೆ ಕಾಶಿ, ಪ್ರಯಾಗ ಮೊದಲಾದಂತಹ ತೀರ್ಥಗಳಲ್ಲಿ ಸ್ನಾನ ಮಾಡ್ಬೇಕಂತೆ. ಗಂಗಾ ನದಿಗೆ ಯಾವ ಲೆವೆಲ್ಗೆ ಅವರು ಶ್ರದ್ಧೆಯನ್ನ ಕೊಡ್ತಾರೆ ಅಂತಂದ್ರೆ, ಕೆಲವು ಪ್ರದೇಶಗಳಲ್ಲಿ ಮತ್ಸ್ಯ ಬ್ರಾಹ್ಮಣರು ಅಂತ ಇರ್ತಾರೆ. ಗೊತ್ತಿರ್ಬೋದು ನಮ್ಗೆಲ್ಲ ಮತ್ಸ್ಯ ಬ್ರಾಹ್ಮಣರು. ನಮ್ಮಲ್ಲಿ ಹೇಗೆ ಶ್ರಾದ್ದಕ್ಕೆ ಉದ್ದಿನ ವಡೆ ನಾವು ಮಾಡ್ಕೊಂಡು ತಿಂತೇವೋ, ಹಾಗೆ ಅವರಿಗೆ ಮತ್ಸ್ಯ ಬಹಳ ವಿಶೇಷವಾದ ಖಾದ್ಯ ಪದಾರ್ಥ. ಅಂಗಡಿಯಿಂದ ಮೀನ್ ತಿನ್ನೋದಿಲ್ಲ ಅವರು ಶ್ರಾದ್ದಕ್ಕೆ. ಶ್ರಾದ್ದ ಮಾಡುವಾಗ ಆ ಶ್ರಾದ್ದಕ್ಕಂತರೂ ಯಜಮಾನ ಗಂಗಾ ನದಿಗೆ ಹೋಗ್ತಾನೆ. ಆ ಗಂಗಾ ನದಿಯಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಆ ಗಂಗಾ ನದಿಯಲ್ಲಿ ಸಿಕ್ಕಿದ ಮೀನನ್ನ ತಂದು ಮಾತ್ರ ಅಡಿಗೆ ಮಾಡಿ ಶ್ರಾದ್ದ ಭೋಜನ ಮಾಡಿ ಊಟ ಮಾಡೋದು. ಅಲ್ಲೆಲ್ಲೋ ಪಾಂಡಲ್ಲಿ ಬೆಳೆಸಿದೋ ಇದು ಮೀನು, ಅಲ್ಲೆಲ್ಲೋ ಇದ್ರಲ್ಲಿ ಇದ್ದಿದ್ ಮೀನು ಇಲ್ಲ, ಅವ್ರು ತರೋದಿಲ್ಲ. ಗಂಗಾ ನದಿಯಲ್ಲಿದ್ದದ್ದನ್ನೇ. ಆದ್ದರಿಂದ ಗಂಗಾ ನದಿಯಲ್ಲಿ ಸಿಗುವ ಮೀನಿಗೆ ಏನ್ ಹೆಸರು? ಜಲಪುಷ್ಪ ಅಂತ ಅವ್ರು ಹೇಳುವಂತದ್ದು. ಜಲಪುಷ್ಪ. ನಮ್ಮ ಗುರುಗಳು ಜೀವನ ಕೃಷ್ಣ ಶತಪಥಿ ಅಂತ ಅವ್ರ ಹೆಸರು. ಶತಪಥ ಬ್ರಾಹ್ಮಣ ಅಧ್ಯಯನ ಮಾಡಿದ ಆ ಪರಂಪರೆಗೆ ಬಂದು ಇವ್ರಿಗೆಲ್ಲ ಇವಾಗ ಎಷ್ಟು ಸಂತೋಷ ಆಗಿದೆ ಅಂತಂದ್ರೆ, 45-50 ವರ್ಷಗಳ ಕಾಲ ವೇದಗಳನ್ನ ಪಾರಾಯಣ ಮಾಡಬಾರ್ದು ಗುಡಿಗಳಲ್ಲಿ ಅಂತ ಆದೇಶ ಮಾಡಿಬಿಟ್ಟಿದ್ರು ಗೊತ್ತಾ ನಿಮ್ಗೆ? 35 ವರ್ಷ ಕಮ್ಯುನಿಸ್ಟ್ ಆಡಳಿತ, 15-20 ವರ್ಷ ಈ ದುಷ್ಟರ ಆಡಳಿತದಲ್ಲಿ ಮೇದಿನಿಪುರ ಅಂತ ಒಂದು ಕಾಲದಲ್ಲಿ ತರ್ಕಶಾಸ್ತ್ರದ ಪಂಡಿತರ ಮಯ. ಈಸ್ಟ್ ಮೇದಿನಿಪುರ, ವೆಸ್ಟ್ ಮೇದಿನಿಪುರ ಅಂತ ಇದೆ. ಪಶ್ಚಿಮ ಮೇದಿನಿಪುರ, ಪೂರ್ವ ಮೇದಿನಿಪುರ ಅಂತ. ಯಾಕೆ ಮೇದಿನಿಪುರ ಅಂತ ಹೆಸರು ಬಂತು ಅಲ್ಲಿ ಅಂದ್ರೆ, ಭೂಮಿಗೆ ದೇವತೆಗಳು ಅಂತ ಅನ್ನಿಸಿಕೊಂಡ 64 ಗೋತ್ರದ ಬ್ರಾಹ್ಮಣರ ಸಾವಿರಾರು ಮನೆಗಳಿದ್ವು ಅಲ್ಲಿ. ಇವತ್ತು 8-10 ಮನೆಗಳಿದೆ. ಎಲ್ಲರೂ ತರ್ಕಶಾಸ್ತ್ರ ವಿದ್ವಾಂಸರೇ, ಎಲ್ಲ ಶತಪಥ ಬ್ರಾಹ್ಮಣಾದಿ ಅಧ್ಯಯನ ಸಂಪನ್ನರು. ನಾವಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ನಮ್ಮ ಗುರುಗಳು ಕೇಳ್ತಾರೆ, ನಿಮ್ಗೆ ಸಂಬಳ ಎಷ್ಟು ಕೊಡ್ಬೇಕು ಅಂತ. ಸಂಬಳ ಎಷ್ಟು ಕೊಡ್ಬೇಕು ನಿಮಗೆ, ಮಂತ್ರಿ ಎಷ್ಟು ಕೊಡ್ಬೇಕು ಅಂದಾಗ ನಾವು ದಿನ ಪಾಠ ಮಾಡಲ್ಲ, ವಾರದಲ್ಲಿ 4 ದಿನ ಮಾತ್ರ ಪಾಠ ಮಾಡ್ತೇವೆ ನಾವು. ಮಿತ್ ಗಂಗಾ ತೀರದಲ್ಲಿ ಸ್ನಾನ ಜಪಕ್ಕೆ 3 ದಿನ ಬೇಕು ನಮಗೆ. 4 ದಿನಕ್ಕೆ ತಿಂಗಳ 16 ದಿನ ಆಯ್ತು. ಎಷ್ಟು ಬೇಕು ಅಂತ ಕೇಳಿದ್ರೆ, ನಮಗೆ ಊಟ ಹಾಕ್ಬಿಡಿ, ಮನೆಗೆ ತಗೊಂಡೋಗ್ಲಿಕ್ಕೆ ಗೋಧಿ ಅಕ್ಕಿ ಅಂತ ಪದಾರ್ಥ ಕೊಡಿ, ದುಡ್ಡು ಬೇಡ, ಊಟಕ್ಕೆ ಫಸ್ಟ್ ಕಷ್ಟ ಆಗಿದೆ. ಅಷ್ಟು ಕಷ್ಟದಲ್ಲಿ ಬ್ರಾಹ್ಮಣರ ಜೀವನ.
ನಮಗೆ ಇಲ್ಲಿ ಎಲೆ ಮೇಲೆ ನಾವು ಬಿಸಾಕ್ಬಿಡ್ತೇವೆ. 2 ಸ್ವೀಟ್ ಬೇಕು ಅಂತ ಹೇಳಿ ಅರ್ಧ ಸ್ವೀಟ್ ಮಾತ್ರ ತಿಂದು ಬಿಸಾಕ್ಬಿಡ್ತೇವೆ. ಎಷ್ಟು ವೇಸ್ಟ್ ಎಲೆಗಳಲ್ಲಿ. ಮುಸಲ್ಮಾನರ ಪ್ರಾಬಲ್ಯ ಇರುವಂತಹ ಪ್ರದೇಶಗಳಲ್ಲಿ ಬ್ರಾಹ್ಮಣರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಅಷ್ಟು ಕಷ್ಟ. ಬ್ರಾಹ್ಮಣ್ಯ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಬ್ರಾಹ್ಮಣ್ಯ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 50 ವರ್ಷ ಇಡೀ 1-2 ಜನರೇಷನ್ನೇ ವೇದ ಪಾರಾಯಣ ಮಾಡುವಾಗಿಲ್ಲ, ಗುಡಿಗಳಲ್ಲಿ ಗಂಟೆ ಹೊಡೆಯೋ ಹಾಗಿಲ್ಲ. 40-50 ವರ್ಷಗಳಷ್ಟು ಕಾಲ ಗುಡಿಗಳು ಬಾಗಿಲಾಕಿದ್ದಾರೆ. ಕಾರಣ ಏನು? ಅವರಿಗೆ ದುಃಖ ಆಗತ್ತೆ. ನಿಮ್ಮ ಗುಡಿಯಲ್ಲಿ ಗಂಟೆ ಹೊಡೆದ್ರೆ ಪಾರಾಯಣ ಮಾಡಿದ್ರೆ ಅವರಿಗೆ ದುಃಖ ಆಗತ್ತೆ. ಸಾಯಂಕಾಲದ ದುರ್ಗಾದೇವಿಯ ಪ್ರತಿಷ್ಠೆ, ನವರಾತ್ರಿಯಲ್ಲಿ ಮಹಾನವಮಿಯಲ್ಲಿ ದುರ್ಗಾ ಪ್ರತಿಷ್ಠೆಯನ್ನು ಮಾಡಿದ್ರೆ ಆ ದುರ್ಗಾದೇವಿಯ ಮೇಲೆ ಹಾಕಿದ ವಸ್ತ್ರವನ್ನ ತೆಗೆದು ನಿಮ್ಮ ದೇವಿಯ ನಗ್ಗಳನ್ನಾಗಿ ಮಾಡಿದ್ದೇನೆ ಎಂದ್ರು ನಮ್ಮ ಗುರುಗಳ ತಂದೆ. ನೋಡ್ರಿ, ನವರಾತ್ರಿಯ ಪ್ರತಿಷ್ಠಾಪನೆ ಮಾಡಿದ್ದೀರಿ, ನಿಮ್ಮ ದೇವಿಯ ನಗ್ನ ಮಾಡಿದ್ದೇವೆ, ನಾವು ಭೋಗ ಮಾಡ್ತೇವೆ ಅವಳನ್ನ ಅಂತಂದಾಗ ಅರ್ಚಕರು ನನ್ನ ಕಣ್ಣೆದ್ರಿಗೆ ಆಯ್ತಲ್ಲ ಅಂತ ಅಲ್ಲೇ ನಾಲಿಗೆ ಸೀಳಿಕೊಂಡು ಸತ್ತೋದ್ರಂತೆ ನಮ್ಮ ಗುರುಗಳ ತಂದೆ. ನನ್ನ ಕಾಲದಲ್ಲಿ ಆಗೋಯ್ತಲ್ಲ ದುರ್ಗಾದೇವಿಗೆ ಅಪಚಾರ. ಆ ದುರ್ಗಾದೇವಿ ಅಂತಂದ್ರೆ ಅಷ್ಟು ಭಕ್ತಿ ಬಂಗಾಳದಲ್ಲಿ, ಅಷ್ಟು ಶ್ರದ್ಧೆ. ಸಾವಿರಾರು ಜನ ಬ್ರಾಹ್ಮಣರಿದ್ದಾರೆ ಶಾಸ್ತ್ರಾಧ್ಯಯನ ಮಾಡ್ಕೊಂಡು ವೇದಾಧ್ಯಯನ ಮಾಡ್ಕೊಂಡು, ಅವ್ರಿಗೆ ಆಶ್ರಯನೇ ಇಲ್ಲ. ಆಶ್ರಯ ಕೊಡೋರು ಯಾರಿಲ್ಲ. ಯಜಮಾನ ವರ್ಗವೆಲ್ಲವೂ ಕೂಡ ಮುಸಲ್ಮಾನ ಅಪೀಸ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡಿದೆ. ಏನ್ ಮಾಡ್ಬೇಕು ಅರ್ಥ ಇಲ್ಲ. ದುಃಖ ಆಗತ್ ನಮ್ಗೆ. ಅವರ ಮನೆಯಲ್ಲಿ ಶ್ರಾದ್ದ, ಅವರ ತಂದೆ ಶ್ರಾದ್ದ, ನಾವು ಅವರೆಲ್ಲ ಅಧ್ಯಯನ ಮಾಡ್ತಿದ್ವಲ್ಲ, ಬರ್ಬೇಕು ನಮ್ಮ. ನಾವ್ ಏನ್ ಹೇಳೋದಪ್ಪ, ಇವ್ರ ಮನೇಲಿ ನಾವೇ ಊಟ ಮಾಡೋದು, ಪಾಠ ಕೇಳ್ತಿದೀವಿ ಸರಿ, ಊಟ ಮಾಡೋದು ಹೆಂಗೆ ಇವ್ರ ಮನೆಯಲ್ಲಿ ಅಂತ ಆಲೋಚನೆ ಮಾಡುವ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಕೇಳಿದ, ಏನೇನ್ ಮಾಡ್ತಾರೆ ನಿಮ್ಮಲ್ಲಿ, ಏನ್ ಮಾಡ್ತಾರೆ? ನಮ್ಮಲ್ಲಿ ಉದ್ದಿನ ವಡೆ ಮಾಡ್ತೀವಿ. ಇದ್ದಾಗ ನೀವೆಲ್ಲ ಅಪಾಂತೇಯರು ಅಂತಂದಿರಿ. ಒಂದೇ ಮಾತಿಗೆ ನೀವೆಲ್ಲ ಪಂಕ್ತಿಗೆ, ಈ ನಿಮ್ಮ ಬ್ರಾಹ್ಮಣರನ್ನು ನಾವು ಪಂಕ್ತಿ ಕೂಡ್ಸೋ ಹಾಗಿಲ್ಲ. ಯಾಕೆ ಅಂತಂದ್ರೆ ನಿಷಿದ್ಧವಾದ ಉದ್ದು ಪದಾರ್ಥವನ್ನ ನೀವು ಸ್ವೀಕಾರ ಮಾಡ್ತೀರಿ. ಆದ್ದರಿಂದ ನೀವು ನಮ್ಮ ಪಂಕ್ತಿಗೆ ಮೊದಲೇ ಹೇಳಿದ್ ಒಳ್ಳೇದಾಯ್ತು, ನೀವು ಬರೋದ್ ಬೇಡ. ಅವ್ನ್ ನೀವೇನ್ ಮಾಡ್ತೀರಿ ಕೇಳ್ದ, ನಾವು ಜಲಪುಷ್ಪ ಭಕ್ಷ್ಯವನ್ನ ಮಾಡ್ತೀವಿ. ಜಲಪುಷ್ಪ ಅಂತ ನೆನಪಾಗಿತ್ತು. ಈ ಜಲಪುಷ್ಪ ಭಕ್ಷ್ಯ ಯಾವುದು ಅಂದ್ರೆ ಮೀನು. ನಮ್ಮಲ್ಲಿ ಹೇಗೆ ಬಾಳೆಕಾಯಿ ಇಷ್ಟಿಂದ ಬಜ್ಜಿ ಮಾಡ್ಕೊಂಡು ತಗೊಳ್ತೇವೆ ಬೋಂಡಗಳನ್ನ, ಹಾಗೆ ಜಲಪುಷ್ಪ ಭಕ್ಷ್ಯವನ್ನ ಶ್ರಾದ್ದದಲ್ಲಿ ಮನೆಯಲ್ಲಿ ಮಾಡ್ತಾರೆ ಅವರು. ಅಂದ್ರೆ ಆ ದೇಶಕ್ಕೆ ವಿಹಿತವಾದ ಆಚಾರ. ಸದ್ಯ ದೇವ್ರು ಒಳ್ಳೇದ, ನಾವಲ್ಲಿ ಹೋಗಿ ಎಲೆ ಮೇಲೆ ಕೂತ್ಕೊಂಡು ಹಾಕಿದ್ರೆ ಕಥೆ ಏನಾಗುತ್ತೆ. ಆದ್ದರಿಂದ ಜಲಪುಷ್ಪ ಭಕ್ಷ್ಯ ಎಲ್ಲಿಂದ? ಗಂಗಾ ನದಿಯಲ್ಲಿ ಬಂದಂತಹ ಮೀನನ್ನೇ. ಅಂದ್ರೆ ಗಂಗಾ ನದಿ, ಆ ಗಂಗಾ ಜಲ, ಆ ಗಂಗಾ ನಾಮ ಅಷ್ಟು ಮಹತ್ವವನ್ನ ಆ ದೇಶದ ಜನಗಳೆಲ್ಲರೂ ಕೂಡ ಅದಕ್ಕೆ ಕೊಡ್ತಾ ಇದ್ದಾರೆ. ಅಂತಹ ಗಂಗಾ ನದಿಯಲ್ಲಿ 3 ದಿನಗಳ ಸ್ನಾನ ಮಾಡಿದ್ರೆ ಪಾಪಗಳು ಪರಿಹಾರ ಅಂತ ಹೇಳ್ತಾರೆ. ಗೋದಾವರಿ ನದಿಯಲ್ಲಿ 7 ದಿನ. ಎಲ್ಲಿ ಸ್ನಾನ ಮಾಡ್ಬೇಕು ಗೋದಾವರಿ ನದಿಯದ್ದು? ನಾಸಿಕ ಪ್ರದೇಶದಲ್ಲಿ ಗೋದಾವರಿಯ ಸ್ನಾನ ಮಾಡ್ಬೇಕು. ಆದ್ದರಿಂದ ನಾವು ಗೋದಾವರಿ ಸಂಕಲ್ಪ ಮಾಡ್ಬೇಕಾದ್ರೆ ನಾಸಿಕೆ ತ್ರ್ಯಂಬಕೆ ಕ್ಷೇತ್ರೇ, ನಾಸಿಕದಲ್ಲಿ ತ್ರ್ಯಂಬಕ ಕ್ಷೇತ್ರದಲ್ಲಿ ಗೋದಾವರಿ ಸ್ನಾನವನ್ನು ಮಾಡ್ತೇನೆ. ಅದು ದೊಡ್ಡ ಪಾತ್ರ ಏನಿಲ್ಲ. ರಾಮದೇವರು ಸ್ನಾನ ಮಾಡಿದ ಜಾಗ. ಯಾವ ಜಾಗದಲ್ಲಿ ರಾಮದೇವರು ಗೋದಾವರಿ ಸ್ನಾನ ಮಾಡಿದ್ದಾರೆ? ನಾಸಿಕದಲ್ಲಿ. ನಾಸಿಕಾ ಅಂತ ಯಾಕೆ ಹೆಸರು ಬಂದದಕ್ಕೆ? ನಾಸಿಕಾ ಅಂದ್ರೆ ಏನು? ಮೂಗು. ಆ ಊರ ಹೆಸರು ಮೂಗು ಅಂತ. ಯಾಕೆ ಮೂಗು ಅಂತ ಹೆಸರದಕ್ಕೆ? ಶೂರ್ಪನಖೆಯ ಮೂಗು ಬಿದ್ದ ಜಾಗ ನಾಸಿಕ ಪ್ರದೇಶ, ಆದ್ದರಿಂದ ಅಲ್ಲಿ ಮೂಗು ಅಂತ ನಾಸಿಕ ಅಂತ. ನಾಸಿಕ ಪತನ ಕ್ಷೇತ್ರ ನಾಸಿಕ ಅಂತ ಆಯ್ತು. ರಾಮದೇವರ ಪ್ರಾಚೀನವಾದ ಗುಡಿ, ಶುದ್ಧವಾಗಿ ಚತುರ್ವೇದಗಳನ್ನ ಯಾರು ಅಧ್ಯಯನ ಮಾಡಿಲ್ಲ ಅಂತಹ ಬ್ರಾಹ್ಮಣರಿಗೂ ಆ ರಾಮದೇವರ ಗುಡಿಯಲ್ಲಿ ಪ್ರವೇಶ ಇಲ್ಲ. ನಾನು ಬ್ರಾಹ್ಮಣ, ಯಜ್ಞೋಪವೀತ ಇದೆ, ಒಳಗೆ ಹೋಗ್ತಿ ಇಲ್ವಂತೆ. 4 ವೇದ ಅಧ್ಯಯನ ಮಾಡಿದ್ರೆ ಮಾತ್ರ ಆ ಗುಡಿಗೆ ಹೋಗ್ಬೇಕಂತೆ. ಕಾಲಾರಾಮ ದೇವಸ್ಥಾನ ಅಂತ ಕರೀತಾರೆ, ಒಂದು ಪುರಾಣ ಉಕ್ತವಾದ ಗುಡಿ. ಅದನ್ನ ನಾಶ ಮಾಡಿಬಿಟ್ರೆ ಎಲ್ಲ ಸೇರ್ಕೊಂಡು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾರು ಬರೆದ್ರು, ಅವ್ರ ಹೆಸರಲ್ಲಿ ಹೇಳಬಾರ್ದು ನಾವು, ಎಲ್ಲಿಯಾಗ ಹೋಗ್ತಾವಲ್ಲಿ ಯಾರು ಬರೆದಿದ್ದಾರೆ ಆ ಮೂರ್ಖ ವ್ಯಕ್ತಿ, ನಾನು ಗುಡಿ ಒಳಗೆ ಪ್ರವೇಶ ಮಾಡ್ತೀನಿ, ದೇವಸ್ಥಾನ ಚಲೋ ಅಂತೇನೋ ಮಾಡಿ ಪುರಾಣೋಕ್ತವಾದ ಯಾವ ಕ್ಷೇತ್ರಕ್ಕೆ ಎಷ್ಟೋ ಜನ ಬ್ರಾಹ್ಮಣರಿಗೆ ಪ್ರವೇಶ ಇರ್ಲಿಲ್ಲ, ಆ ಗುಡಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ದೇವರ ಹತ್ರ ಹೋಗಿ ಅಲ್ಲಿ ಕರ್ಕೊಂಡ್ಬಿಡಿ ತನಕ ಹೋಗಿ ಎಲ್ಲ ಹೋಯ್ತು. ಕಲಿಯುಗದಲ್ಲಿ ಎಲ್ಲವೂ ಕೃಷ್ಣಾರ್ಪಣ ಕೂತಿದೆ ಅಂತಹ ಕ್ಷೇತ್ರ. ಅಲ್ಲಿ 7 ದಿನಗಳ ಕಾಲ ಸಾಧನೆಯನ್ನ ಸ್ನಾನವನ್ನ ಮಾಡಿಕೊಂಡ್ರೆ ಪಾಪನಾಶ. ಇನ್ನು ನರ್ಮದಾ ನದಿ,
ನರ್ಮದಾಯಾಂ ಚತುರ್ದಿನಂ. ನರ್ಮದಾ ನದಿಯಲ್ಲಿ 4 ದಿನಗಳ ಕಾಲ ಸ್ನಾನ ಮಾಡಿ ಸಾಧನೆಯನ್ನ ಮಾಡಿದ್ರೆ ಪಾಪ ಅಂತೆ. ಅದಾದ್ಮೇಲೆ ತುಂಗಾಯ ದಶರಾತ್ರಂತು ವರಾಹ ಪರ್ವತ ಅಂತ ಇದೆ. ಆ ವರಾಹ ಪರ್ವತದಿಂದ ಹರಿದು ಬರುವಂತಹ ನದಿ ತುಂಗಭದ್ರಾ. ಆ ತುಂಗಭದ್ರಾ ನದಿ 10 ದಿನಗಳ ಕಾಲ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ವಾಸ ಮಾಡಿದ್ರೆ ಪಾಪನಾಶ ಆಗುತ್ತಂತೆ. ಹೇಮಕೂಟೆ ದಶಾರ್ಧಕಂ. ಅಂತಹ ತುಂಗಭದ್ರಾ ನದಿಯ ತೀರದಲ್ಲಿ ಹೇಮಕೂಟ ಅಂತ ಒಂದು ಪ್ರದೇಶ, ರಾಮದೇವರು ಬಂದ ಜಾಗ. ಯಾವುದದು ಹೇಮಕೂಟ ಅಂತ ಪ್ರಶ್ನೆ ಮಾಡಿ. ಹೇಮಕೂಟ ಅಂದ್ರೆ ಬಂಗಾರದ ಗುಂಪಿನಿಂದ ಕೂಡಿದ ಪರ್ವತ ಅಂತ. ಶ್ರೀರಾಮಚಂದ್ರ ಪ್ರಭು ದಂಡಕಾರಣ್ಯದ ಒಳಗೆ ಪ್ರವೇಶ ಮಾಡ್ತಾರೆ. ಆ ದಂಡಕಾರಣ್ಯ ಪ್ರವೇಶ ಮಾಡಿದ ಮೇಲೆ ರಾಮದೇವರಿಗೆ ಮಹಾರಾಷ್ಟ್ರದಿಂದ ಡೈರೆಕ್ಟ್ ಆಗಿ ಅವರು ಎಲ್ಲಿಗೆ ಬಂದ್ರು? ಇವತ್ತಿನ ಕರ್ನಾಟಕ ಪ್ರದೇಶಕ್ಕೆ ಬಂದ್ರು, ದಂಡಕಾರಣ್ಯದ ಒಳಗಡೆ. ಆ ದಂಡಕಾರಣ್ಯ ಭಾಗಕ್ಕೆ ಬಂದ ಮೇಲೆ ಮತಂಗ ಮುನಿಗಳ ಆಶ್ರಮ, ಮಹಾನ್ ಭಾವರು ಮತಂಗ ಮುನಿಗಳು. ಇವತ್ತು ಕೂಡ ಹಂಪಿಯ ವೈಭವ ನಾವು ಪೂರ್ಣವಾಗಿ ನೋಡಬೇಕು ಅಂದ್ರೆ ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗ್ಬೇಕು. ಮತಂಗ ಪರ್ವತ ಅಂತ ಇದೆ. ಆ ಮತಂಗ ಪರ್ವತದಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ಚಿರತೆ ಕರಡಿ ಎಲ್ಲ ಬಂದ್ಬಿಡುತ್ತೆ. ನಾವು ಮತಂಗ ಪರ್ವತ ಬೆಟ್ಟ ಹತ್ತದಾಗಿ 6:30 ಆಗಿತ್ತು. ಅವರು ಬೇಗ ಇಳಿದು ಬಿಡಿ ಅಂತ ಶ್ರೀಪಾದರಾಜ ಮಠದ ಸ್ವಾಮಿಗಳ ಜೊತೆಯಲ್ಲಿ ಬೆಟ್ಟ ಹತ್ಕೊಂಡು ಹೋಗಿತ್ತು. 3 ದಿನ ಹಂಪಿ ಯಾತ್ರೆ ಅಂತ ಮಾಡಿದ್ವಿ ನಾವು ಚಂದ್ರಿಕಾ ಗುರುಕುಲದಿಂದ. ಅಲ್ಲಿ ಹೋದಾಗ ಮತಂಗ ಪರ್ವತಕ್ಕೆ ನಾವು ಬೆಟ್ಟ ಹತ್ತಾಗ್ಲೇ ನೋಡಿ ಅಲ್ಲಿ ನೀರೇ ಇಲ್ಲ. ಅದರ ಮೇಲೆ ಮತಂಗ ಮುನಿಗಳು ಜಪ ಮಾಡಿದ ಜಾಗ. ಆ ಜಪ ಮಾಡಿದ ಜಾಗಕ್ಕಿಂತಲೂ ಇನ್ನೂ ಮೇಲಕ್ಕೆ ರುದ್ರದೇವರ ವೀರಭದ್ರ ರೂಪದ ವಿಶೇಷವಾದಂತಹ ಸನ್ನಿಧಾನ. ಮೆಟ್ಟಿಲುಗಳಿಲ್ಲ, ಬಂಡೆಯನ್ನ ಇಟ್ಟುಕೊಂಡು ಹತ್ಕೊಂಡು ಹೋಗ್ಬೇಕು. ಅಲ್ಲಿಂದ ಅರ್ಚಕರು ಪ್ರತಿನಿತ್ಯ ಕೆಳಗಡೆಯಿಂದ ಮೇಲಕ್ಕೆ 10 ತಂಬಿಗೆ ಬಿಂದಿಗೆಗಳ ನೀರು ತಗೊಂಡು ಹೋಗಿ ಅಭಿಷೇಕ ಮಾಡಿ ಮಧ್ಯಾಹ್ನ ಕೆಳಗಿಳಿದು ಊಟ ಮಾಡಿ ಮತ್ತೆ ಬೆಟ್ಟ ಹತ್ತಿ ಗುಡಿ ಬೀಗ ಹಾಕಿ ಕೆಳಗಿಳಿದು ಬರ್ತಾರೆ. ಹೇಳ್ತಾರೆ ಅಷ್ಟು ಮತಂಗ ಮುನಿಗಳು ಸಾಧನೆ ಮಾಡಿಕೊಂಡಂತಹ ಜಾಗ ಇದು, ಸಾಮಾನ್ಯ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ಕಡೆಗಳಲ್ಲಿ ಅಹೋಬಿಲ ಕ್ಷೇತ್ರ ಮಹಿಮೆ ನೆಕ್ಸ್ಟ್ ಬರುತ್ತೆ. ಅಹೋಬಿಲಕ್ಕೆ ಹೋದ್ರೆ ಪ್ರತಿನಿತ್ಯದಲ್ಲಿಯೂ ಕೂಡ ಒಬ್ಬ ಅರ್ಚಕರು ಅಲ್ಲಿ ದೇವರು ಅವತಾರ ಮಾಡಿದ ಉಗ್ರ ಸ್ತಂಭದಕ್ಕೆ ಪೂಜೆ ಮಾಡಿ ದೀಪ ಹಚ್ಚಿ ಬರ್ತಾ ಇರ್ತಾರೆ. ಎಷ್ಟು ಕಷ್ಟ ರೀ, ಎಷ್ಟು ಕಷ್ಟ ಅಂದ್ರೆ ಒಂದು ಕ್ಷೇತ್ರವನ್ನ ಉಳಿಸಬೇಕು ಅಂತ ಅರ್ಚಕರು ಎಷ್ಟು ಕಷ್ಟ ಪಡ್ತಾ ಇರ್ತಾರೆ. ಅಂತ ಕಡೆ ಹೋಗಿ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟು ಬಂದ್ರೆ ಏನೂ ತಪ್ಪಿಲ್ಲ, ಕೊಟ್ಟು ಬಂದ್ಬೇಕು ಅವ್ರಿಗೆಲ್ಲ. ಕ್ಷೇತ್ರ ಉಳಿಸ್ತೀರಾ ನೀವು ಅಂತ ಕೊಟ್ಟು ಬರ್ಬೇಕಷ್ಟೇ. ಆದ್ದರಿಂದ ಮತಂಗ ಮುನಿಗಳ ಆಶ್ರಮಕ್ಕೆ ರಾಮ ಹೋಗ್ತಾನೆ. ಮತಂಗ ಮುನಿಗಳ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ಹೆಣ್ಣುಮಗಳಿದ್ದು ನಿನ್ನ ಸಾಧನೆ ಪೂರ್ತಿಯಾಗುವ ಕಾಲಕ್ಕೆ ಭಗವಂತ ರಾಮರೂಪದಲ್ಲಿ ನಿನ್ನ ಹತ್ರ ಬರ್ತಾನೆ ಅಂತ. ಅವಳೇ ಶಬರಿ ಹೇಳ್ತಾಳೆ, ರಾಮದೇವರಿಗೆ ಹಣ್ಣು ನೈವೇದ್ಯ ಮಾಡಿದ್ರು, ದೇಹತ್ಯಾಗ ಮಾಡಿದ್ರು, ಮೋಕ್ಷಕ್ಕೆ ಹೋದಳು. ನಿನಗೆ ಸೀತೆಯ ಸಹಾಯ ಮಾಡುವಂತಹ ವ್ಯಕ್ತಿಗಳು ಇಲ್ಲಿಂದ ಅರ್ಧ ಕ್ರೋಶ ದೂರದಲ್ಲಿ ಹೇಮಕೂಟ ಇದೆ. ಆ ಹೇಮಕೂಟದ ಪಕ್ಕದಲ್ಲೇ ವಿರೂಪಾಕ್ಷನ ದೇವಾಲಯ ಇದೆ. ಆ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ. ಆ ತುಂಗಭದ್ರಾ ನದಿಯನ್ನ ದಾಟಿ ನೀನು ಮುಂದಕ್ಕೆ ಹೋದ್ರೆ ಅಲ್ಲಿ ಪಂಪಾ ಸರೋವರ ಇದೆ. ಆ ಪಂಪಾ ಸರೋವರದ ಪಕ್ಕದಲ್ಲೇ ಋಷ್ಯಮೂಕ ಪರ್ವತ ಇದೆ. ಅಲ್ಲಿ ಸುಗ್ರೀವ ಸಹಿತನಾದ ಹನುಮಂತ ಇದ್ದಾನೆ, ನಿನ್ನೂ ಉಪಕಾರ ಮಾಡ್ತಾನೆ. ಇಲ್ಲಿ ಉಲ್ಲೇಖವಾದಂತಹ ಒಂದು ಪ್ರಕರಣದಲ್ಲಿ ಹೇಮಕೂಟ ಪುರಂದರದಾಸರದೊಂದಿದೆ. ಹೇಮಕೂಟ ಸಿಂಹಾಸನ ವಿರೂಪಾಕ್ಷ ಕರುಣಾಕರ ಅಂತ ಹೇಳಿ ಪುರಂದರದಾಸರ ಪಿಳ್ಳಾರಿ ಗೀತೆಗಳೆಲ್ಲ ಇದೆಯಲ್ಲ, ಅದರಲ್ಲಿ ಎಷ್ಟೋ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಅಂಕಿತವನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಆಗಿರೋದೆ ಅಲ್ಲಿ. ಪುರಂದರದಾಸರ ಅಂಕಿತವನ್ನೇ ಕತ್ತರಿಸಿ ಹಾಕಿರೋದ್ರಿಂದ ನಮ್ಮವರು ಅಷ್ಟೇ, ನಮ್ಮ ಮಾಧ್ವರು ಸಂಗೀತಗಾರರು ಅಷ್ಟೇ. ಆ ಕಚೇರಿ ಆಗುವಾಗ 3 ದಿನದ ಹಾಡೇ ಹೇಳ್ಬೇಕು. ಕಚೇರಿ ಮುಗಿಯುವಾಗ ಲಾಸ್ಟ್ಗೆ ಕೃಷ್ಣಾನಿ ಬೇಗನೆ ಬಾರುವಂತ ಒಂದು ಹಾಡು ಹೇಳ್ಬಿಟ್ರೆ ಮುಗಿದೋಯ್ತು. ನಮ್ಮ ದಾಸರ, ನಮ್ಮ ಮಹಾನುಭಾವರ ಕೃತಿಗಳನ್ನ ಹೇಳೋರು ಯಾರು ಇಲ್ವೇ ಇಲ್ಲ. ನಮ್ಮ ಗುಡಿಗಳಿಗೆ, ನಮ್ಮ ಮಠಗಳಿಗೆ, ನಮ್ಮ ಗುರುಗಳ ಆರಾಧನೆಗೆ ಬಂದ್ರು ಕೂಡ ಅವ್ರದ್ದೇ ಹೇಳ್ಬೇಕು. ಗಣಪತಿ ಹೆಸರು ಆಂಜನೇಯ ಅವತಾರ ಅಂತ ಗಣಪತಿ ಮೇಲೆ ಹಾಡು. ಅವ್ನು ಯಾವ ಆಂಜನೇಯ ಅವತಾರ ಗಣೇಶ, ನೀವೇ ಹೇಳಿ. ಇಲ್ಲಿ ರಾಗವಾಗಿ ತಾಳ ಹಾಕ್ತಾ ಆಂಜನೇಯ ಅವತಾರಂ ತೀರಂ ಅಂತ ಹೇಳ್ತಾರೆ.
ಗಣೇಶ ಆಂಜನೇಯ ಅವತಾರ ಆಗಿದ್ ಯಾವಾಗ ಅಂತ ಪ್ರಶ್ನೆ ಹಾಕೊಂಡ್ರೆ ಪಾಪ ಆಂಜನೇಯನನ್ನ ಯಾರ್ಯಾರ ಅವತಾರ ಮಾಡ್ತಾರೆ, ರುದ್ರಾವತಾರ ಅಂತ ಕೆಲವರು, ವೀರಭದ್ರನ ಅವತಾರ ಅಂತ ಕೆಲವರು, ಇವಾಗ ಇವ್ನು ಗಣಪತಿ ಅವತಾರ ಅಂತ ಅನ್ಬಿಟ್ರು ಆಂಜನೇಯ. ಪಾಪ ಎಷ್ಟು ಕಷ್ಟ ನೋಡಿ. ಅದನ್ನ ನಮ್ಮ ಗುರುಗಳ ಹಿರಿಯರ ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರು ಆರಾಧನೆಯಲ್ಲಿ ಅವ್ರನ್ನ ಕರೆಸಿ ನಮ್ಮವರು ಶುದ್ಧ ಸಾತ್ವಿಕ ರೀತಿಯಲ್ಲಿ ಸಂಗೀತ ಕಲಿತು ಹರಿದಾಸರ ಕೃತಿಗಳನ್ನು ಹೇಳ್ತಾ ಇರ್ತಾರೆ. ಅವರೆಲ್ಲ ಕೂಟಕ್ಕೆ ಕೂತ ಭಜನೆ ಮಾಡ್ಬೇಕಷ್ಟೇ, ಅವರೆಲ್ಲ ಕಚೇರಿಗೆ ಅವಕಾಶ ಕೊಡೋದೇ ಇಲ್ಲ. ಎಂತ ಅನ್ಯಾಯ ಆಗಿದೆ ನೋಡಿ ಅಲ್ವಾ. ಸರಿ ಮಾಡೋರು ಯಾರು ನಾವು ನಮ್ಮ ಮನೇಲಿ ಹಾಡು ಹೇಳ್ಕೊಂಡು ನಾವು ಉಳಿಸ್ಕೋಬೇಕಷ್ಟೇ ಕೃತಿಗಳನ್ನು. ಇರ್ಲಿ, ಆ ಹೇಮಕೂಟದಲ್ಲಿ ಸ್ವಯಂ ವ್ಯಕ್ತವಾದ ಒಂದು ಲಿಂಗ ಇದೆ. ರಾಮಾರ್ಚಿತಂ ಸ್ವಯಂ ವ್ಯಕ್ತಂ ಲಿಂಗಂ ತತ್ ವಿರೂಪಾಕ್ಷಕಂ. ವಿರೂಪಾಕ್ಷ ಅನ್ನೋ ಹೆಸರಿನಿಂದ ಕೂಡಿದಂತಹ ಸ್ವಯಂ ವ್ಯಕ್ತ ಲಿಂಗ ಇದೆ. ಅಂತಹ ವಿರೂಪಾಕ್ಷನ ಎಡಬದಿಯಲ್ಲೇ ತುಂಗಭದ್ರೆ ಹರಿತಾಳೆ. ಅಲ್ಲಿ ಸ್ನಾನವನ್ನ ಎಷ್ಟು ದಿನ ಮಾಡಬೇಕು? ಪಾಪ ಪರಿಹಾರ ಆಗ್ಲಿಗಾಗಿ 5 ದಿವಸ. ಹೇಮಕೂಟೆ ದಶಾರ್ಧಕಂ. ಹೇಮಕೂಟದಲ್ಲಿ 5 ದಿನ ಸ್ನಾನವನ್ನ ಮಾಡುವುದರಿಂದ ಪಾಪಗಳ ಪರಿಹಾರ. ವ್ಯಾಸರಾಜರ ಒಂದು ಕೃತಿ ಫೇಮಸ್ ಉತ್ತರ, ನಮೋ ಪಾರ್ವತಿ ಅತಿನುತ ಜನಪರ ವಿರೂಪಾಕ್ಷ ರಮಾರಮಣನೆಲ್ಲ ಮಲ ಭಕ್ತಿಗಳು ನಮೋ ವಿಶಾಲಾಕ್ಷ ಅಂತ ಹರಿದಾಸರು ಕೀರ್ತನೆಯಿಂದ ರಚನೆ ಮಾಡಿದ ದಿವ್ಯವಾದಂತಹ ಕ್ಷೇತ್ರ. ಪುರಂದರದಾಸರು 2 ಹಾಡಿದೆ. ಧರೆಗೆ ದಕ್ಷಿಣ ಕಾಶಿ ಎನಿಸುವ ಪುರ ಕುಂಭವಾಸಿ ಅಂತ ಒಂದು, ಧರೆಗೆ ದಕ್ಷಿಣ ಕಾಶಿ ಎನಿಸುವ ಪುರ ಪಂಪಾವಾಸಿ ಅಂತ ಒಂದು. ಪಂಪಾವಾಸಿ ಆಗಿರ್ತಕ್ಕಂಥ ರುದ್ರ ವಿರೂಪಾಕ್ಷ ರೂಪದಿಂದ ಇವತ್ತಿಗೂ ವಿರಾಜಮಾನನಾಗಿದ್ದಾನೆ. ಅಲ್ಲಿ ಪಂಪಾ ಸರೋವರ ಅಂತ ಇದೆ. ಪಂಪಾ ಅನ್ನೋದನ್ನ ಉಲ್ಟಾ ಮಾಡಿದಾಗ ಪಾಪಂ ಅಂತ. ಯಾವ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಉಲ್ಟಾ ಆಗ್ಬಿಡುತ್ತೆ. ಪಾಪದ ಅಪೋಸಿಟ್ ನೋಡಿ ಯಾವುದು? ಯಾ ಅಧೋಮುಖಿ ಕರೋತ್ಯೇವಂ ನಾಮೋಚ್ಚಾರಣ ಮಾತ್ರತಃ ಪಂಪಾ ಸಂಪತ್ಕರಿ ಸೇಯಂ ಕಿಂಪಾವನ್ನ ಹರೇಂದ್ರ ಅಂತಾರೆ ವಾದಿರಾಜ. ಪಂಪಾ ಸರೋವರ ವಿಶಾಲವಾದಂತಹ ಸರೋವರ, ರಾಮದೇವರ ಮನಸ್ಸಿನ ದುಃಖವನ್ನು ದೂರ ಮಾಡಿದ ಸರೋವರ ಅಂತ ಇಲ್ಲಿ ಹೇಳ್ತಾರೆ. ರಾಮದೇವರ ಮನಸ್ಸಿಗೆ ಯಾವ ದುಃಖ ಪರಿಹಾರ ಆಗ್ಲಿಕ್ಕೆ ರಾಮ ಸ್ನಾನ ಮಾಡಿದಂತಹ ತೀರ್ಥ. ಆದ್ಮೇಲೆ ಮತ್ತೆ ತುಂಗಾ ಮಾಸದಲ್ಲಿ ತುಂಗ ನದಿಯಲ್ಲಿ ಹತ್ತರಾತ್ರೆ, ಹೇಮಕೂಟದಲ್ಲಿ 5 ದಿವಸ. ಸದ್ಯ ಪುನಾತಿ ಕಾವೇರಿ ಪಾಪಂ ಆಮರಣಾಂತಿಕಂ. ಎಲ್ಲ ನದಿಗಳಲ್ಲಿ 3 ದಿವಸ, 5 ದಿವಸ, 10 ದಿವಸ, 7 ದಿವಸ, 4 ದಿವಸ ಅಂತ ಇದ್ರೆ ಕಾವೇರಿ ತತ್ಕ್ಷಣದಲ್ಲಿ ಪಾಪ ಪರಿಹಾರ. ಸದ್ಯ ಆ ಕ್ಷಣದಲ್ಲಿ ಕಾವೇರಿಯಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದ ಹಾಗೆ ಏನಾಗ್ಬಿಡುತ್ತೆ? ಪಾಪಗಳ ಪರಿಹಾರ. ಕಾವೇರಿ ತೀರ್ಥದ ಮಹತ್ವ ಎಷ್ಟು ದೊಡ್ಡದು ಅಂತ ನಮ್ ಕಣ್ಣಿಗೆ ಕಾಣ್ತಾ ಇದೆ ನೋಡಿ. ಅಂತಹ ಕಾವೇರಿ ತೀರದಲ್ಲಿ ಅನೇಕ ರುದ್ರದೇವರು. ಆದ್ದರಿಂದಲೇ ಸಂಗಮ ಸ್ಥಾನ ಬಂತು ಅಂತಂದ್ರೆ ಅಲ್ಲಿ ಭಗವಂತನ ದೇವಾಲಯ ಇರೋದಿಲ್ಲ ಅಲ್ವಾ. ಸಂಗಮ ಸ್ಥಾನ ಬಂತು ಅಂದ್ರೆ ಒಂದು ರುದ್ರಾಲಯ ಇರುತ್ತೆ. ಇಲ್ಲಿ ಕಾವೇರಿ ಮತ್ತು ಕಪಿಲ ಆ ಸಂಗಮ ಕ್ಷೇತ್ರದ ನಿರೂಪಣೆಯನ್ನು ಮಾಡ್ತಾರೆ. ಕಾವೇರಿ ಮತ್ತು ಕಪಿಲಾ ನದಿ ಎಲ್ಲಿ ಸಂಗಮ ಆಗುತ್ತೆ? ತ್ರಿಮಕುಟ ಕ್ಷೇತ್ರ ಅಂತ. ಅದನ್ನ ತಿರುವಕೂಡಲು ಅಂತ ನಾವು ಅದನ್ನ ಕರೀತೇವೆ, ತ್ರಿಮಕುಟ ಕ್ಷೇತ್ರ. ಅದರ ಹತ್ತಿರದಲ್ಲಿ ಗಜಾರಣ್ಯ ಪುರೋಭಾಗೆ ಕಾವೇರಿಯ ಯೋಜನದ್ವಯೇ, ಅಲ್ಲಿ ಗಜಾರಣ್ಯ ಕ್ಷೇತ್ರ ಅಂತಿದೆ. ತಲಕಾಡು ಅಂತ ಇವತ್ತು ನಾವು ಕರಿತೇವೆ. ಫೇಮಸ್ಸು ಭೀಮೇಶ್ವರ ದೇವರ ದೇವಸ್ಥಾನ ಕಾವೇರಿ ತೀರ, ಗಜಾರಣ್ಯ ಕ್ಷೇತ್ರ ಅಂತ. ಅಲ್ಲಿ ಕಾವೇರಿ ಸ್ನಾನವನ್ನು ಮಾಡಬೇಕಂತೆ. ಅದಾದ್ಮೇಲೆ ಕಾವೇರಿ ಮತ್ತು ಕಪಿಲೆ ಸಂಗಮ ಆಗುವಂತ ಅತ್ಯಂತ ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರ ತ್ರಿಮಕುಟ ಕ್ಷೇತ್ರ. ಆ ತ್ರಿಮಕುಟ ಕ್ಷೇತ್ರದಲ್ಲಿ ಅಗಸ್ತ್ಯ ಲಿಂಗ ಅಂತ ಇದೆ. ಅಗಸ್ತ್ಯ ಮುನಿಗಳು ಪ್ರತಿಷ್ಠೆ ಮಾಡಿದಂತಹ, ಅಲ್ಲಿ ಹನುಮಂತ ದೇವರು ಬರ್ತಾರೆ. ಹನುಮಂತ ದೇವರು ಬಂದಾಗ ಅಗಸ್ತ್ಯರು, ನಾನು ಪೂಜೆ ಮಾಡ್ತಾ ಇದ್ದೀನಿ, ದರ್ಶನ ಮಾಡಕ್ ಬಿಡಲ್ಲ. ನಾನು ನಿನ್ನ ದೇವರು ದರ್ಶನ ಮಾಡ್ಲಿಕ್ಕೆ ಬಂದಿದ್ದಲ್ವೋ, ನಿನ್ನ ದೇವರಿಗೆ ಪುಣ್ಯ ಕೊಡಬೇಕು ಅಂತ ನಾನು ಬಂದಿದ್ದೇನೆ ಅಂತ ಹನುಮಂತ ಹೇಳ್ತಾರೆ. ಅಗಸ್ತ್ಯರು, ನಾನ್ ಪೂಜೆ ನೈವೇದ್ಯ ಆಗೋ ತನಕ ನಾನ್ ಬಿಡೋದಿಲ್ಲ ಅಂದಾಗ, ನಾನ್ ನಿನ್ ದೇವ್ರನ್ನೇ ಉಳಿಸಲ್ಲ ಅಂತ ಅಗಸ್ತ್ಯರು ಪ್ರತಿಷ್ಠೆ ಮಾಡಿದ ಆ ಲಿಂಗಕ್ಕೆ ಹನುಮಂತ ಮುಷ್ಟಿ ಮಾಡಿ ಗುದ್ದು ಬಿಟ್ಟ. ಆ ಲಿಂಗ ಭಿನ್ನ ಆಗೋಯ್ತು. ಇವತ್ತಿಗೂ ಕೂಡ ಆ ತಿರುಮಕೂಡಲಿಗೆ ಹೋದ್ರೆ ಅಗಸ್ತೇಶ್ವರ ಗುಡಿಯಲ್ಲಿ ಹನುಮಂತ ಹೊಡೆದು ಬಿಟ್ಟ,
ಹನುಮಂತ ಹೊಡೆದಿದ್ದಕ್ಕೆ ಲಿಂಗ ಭಿನ್ನ ಆಗಿ ಹೋಗಿದೆ ಅಂತ ಅರ್ಚಕರು ತೋರಿಸ್ತಾರೆ. ವಿಚಿತ್ರ ಅಂದ್ರೆ ಇದು ಕಾವೇರಿ ನೀರು ಭಿನ್ನವಾದ ಲಿಂಗದಿಂದ ಹೊರಗಡೆ ಬರುತ್ತ್ರಿ. ಆಶ್ಚರ್ಯ. ಇವತ್ತಿಗೂ ಕೂಡ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ನಮಗ್ ತೀರ್ಥ ಕೊಡ್ತಾರೆ. ತಗೊಳ್ಳೋದು ಬಿಡೋದು ನಮ್ಮಿಷ್ಟ. ಸದ್ವೈಷ್ಣವರು ರುದ್ರದೇವರಿಗೆ ಅಭಿಷಿಕ್ತವಾದಂತಹ ಜಲ ತೀರ್ಥವನ್ನ ಸ್ವೀಕಾರ ಮಾಡಬಾರದು ಅಂತ ಶಾಸ್ತ್ರ ಹೇಳಿ ಆಯ್ತದನ್ನೆಲ್ಲ. ನಾವೇನ್ ಮಾಡ್ಬೇಕು ಅದನ್ನ ಪ್ರೋಕ್ಷಣೆ ನಮಗಷ್ಟೇ. ಏನ್ ಕೊಡ್ತಾರೆ ಅಂದ್ರೆ ಲಿಂಗದಿಂದಲೇ ಅದ್ರೊಳಗೆ ಉದ್ಧರಣೆ ಸೌಟುಗಳೆಲ್ಲ ಹಾಕಿ ತೀರ್ಥ ತೆಗೆದು ಕೊಡ್ತಾರೆ. ಇವತ್ತಿಗೂ ಕೂಡ ಹನುಮಂತ ದೇವರು ಹೊಡೆದದ್ದಕ್ಕೆ ಲಿಂಗ ಭಿನ್ನ ಆಗಿ ಅದ್ರ ಒಳಗಿಂದ ಕಾವೇರಿ ಜಲ ಹೊರಗೆ ಬರ್ತಾ ಇದೆ. ವಿಚಿತ್ರ ಪರಮಾಶ್ಚರ್ಯವಾದಂತಹ ಸಂಗತಿ. ಅಲ್ಲಿ ಸ್ನಾನವನ್ನು ಮಾಡ್ಬೇಕಂತೆ. ಅದಾದ ಮೇಲೆ ಅಲ್ಲಿ ಅಗಸ್ತೇಶ್ವರ ಸ್ತೋತ್ರ ಅಂತ ಇದೆ. ಇಲ್ಲಿ ಪುರಾಣದಲ್ಲಿ ಹೇಳ್ತಾರೆ, ಸದಾಶಿವಾಯ ಲೋಕಾನಾಂ ಈಶ್ವರಾಯ ನಮೋ ನಮಃ ಮೃತ್ಯುಂಜಯ ಸದಾನಂದ ನಂದಿವಾಹನ ವಿಶ್ವದೃಕ್ಕದಲ್ಲಿ ಕಾವೇರಿ ತೀರದಲ್ಲಿರ್ತಕ್ಕಂತಹ ಅಲ್ಲಿ ಸ್ನಾನ ಮಾಡ್ಬೇಕಂತೆ, ಸ್ತೋತ್ರ ಮಾಡ್ಬೇಕಂತೆ. ಆ ಅಗಸ್ತೇಶ್ವರನ ಅನುಗ್ರಹದಿಂದ ನಳ ಮಹಾರಾಜ ಕಲಿಬಾಧೆಯನ್ನ ದೂರ ಮಾಡಿಕೊಂಡ ಅಂತ ಇಲ್ಲಿ ಕತೆ ಇತಿಹಾಸವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಅದಾದ ನಂತರದಲ್ಲಿ ಕಾವೇರಿಯಲ್ಲಿ ಸ್ನಾನ ಮಾಡುವುದರಿಂದ ಏನು ವೈಭವ, ಕಾವೇರಿ ಸ್ನಾನದ ಮಹಿಮೆ ಯಾವ ರೀತಿಯಾಗಿದೆ ಅನ್ನೋದೆಲ್ಲವನ್ನು ಕೂಡ ಹೇಳಿದ್ರಿ ಭೀಷ್ಮಾಚಾರ್ಯ. ಇಷ್ಟೆಲ್ಲ ಹೇಳಾದ್ಮೇಲೆ ಧರ್ಮರಾಜ ಪ್ರಾರ್ಥನೆ ಮಾಡ್ತಾನೆ. ಶುತ್ವಾ ರಾಜ ಮಹಾತೇಜ ಕಾವೇರಿಯ ಸ್ನಾನ ವೈಭವಂ ಚಂದ್ರ ಪುಷ್ಕರಣಿ ಸ್ನಾನ ಫಲಂ ಪಪೃಚ್ಛ ಧರ್ಮಜ. ಕಾವೇರಿ ಸ್ನಾನದ ಮಹಿಮೆಯನ್ನ ಕೇಳಿ ಆದ್ಮೇಲೆ ಚಂದ್ರ ಪುಷ್ಕರಣಿ ತೀರ್ಥದ ಸ್ನಾನದ ಮಹಿಮೆಯನ್ನ ಕೇಳಿದ. ಚಂದ್ರ ಪುಷ್ಕರಣಿ ಸ್ನಾನ ಮಾಡೋದ್ರಿಂದ ಏನು ಫಲ ಬರುತ್ತೆ ಅದನ್ನ ಕೇಳಿದ. ಅವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಾಣ ಉತ್ತಮಂ ಕ್ಷೇತ್ರಂ ರಂಗಕ್ಷೇತ್ರಂ ಪ್ರತ್ಯಕ್ಷತೆ. ಇಡೀ ಪ್ರಪಂಚದಲ್ಲಿರುವ ಸಕಲ ತೀರ್ಥ ಕ್ಷೇತ್ರಗಳಲ್ಲಿಯೂ ಉತ್ತಮವಾಗಿರ್ತಕ್ಕಂತಹ ಕ್ಷೇತ್ರ ಯಾವುದು? ರಂಗಕ್ಷೇತ್ರ. ಆ ರಂಗಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ತೀರ್ಥ. ಇಲ್ಲಿ ತನಕ ನಾವು ಕಾವೇರಿ ಮಹಿಮೆ ಕೇಳೋದು ಅಲ್ಲ, ಕಾವೇರಿ ನದಿಗಿಂತಲೂ ಅನೇಕ ಪಟ್ಟು ಉತ್ತಮವಾದಂತಹ ತೀರ್ಥ ಯಾವುದು? ಚಂದ್ರ ಪುಷ್ಕರಣಿ. ಬೆಳಗ್ಗೆ ಹೇಳಿದೆ, ನದಿ ತಾರತಮ್ಯದಲ್ಲಿ ಚಂದ್ರ ಪುಷ್ಕರಣಿ 3ನೇ ಕಕ್ಷೆಯಲ್ಲಿ ಬರ್ತಾಳೆ. ಮಾನಸ ಸರೋವರ ನಮಗ್ ಸ್ನಾನ ಮಾಡಕ್ ಆಗಲ್ಲ, ಯಾವಾಗ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅಲ್ಲಿಗೆ. ಇನ್ನು ಸ್ವಾಮಿ ತೀರ್ಥಕ್ಕೆ ಸ್ನಾನಕ್ಕೆ ಹೋಗೋಣ ಅಂದ್ರೆ ಬೆಳಗ್ಗೆ 6 ಗಂಟೆ ಮೇಲೆ ಓಪನ್ ಮಾಡಲ್ಲ, ಸಾಯಂಕಾಲ 6 ಗಂಟೆ ಮೇಲೆ ಓಪನ್ ಇಲ್ಲ. ಅಲ್ಲಿ ವೆಂಕಟೇಶನ್ ದರ್ಶನಕ್ಕೆ ಅಲ್ಲಿಗೆ ಹೋದ್ರೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಬೆಳಗ್ಗೆ ಸಂಧ್ಯಾ ವಂದನೆ ಮಾಡಕ್ಕಾಗಲ್ಲ, ಸಾಯಂ ಸಂಧ್ಯಾ ವಂದನೆ ಮಾಡಕ್ಕಾಗಲ್ಲ. ಸರಿ, ಚಂದ್ರ ಪುಷ್ಕರಣಿಗೆ ಬರ್ತೀವಿ ಅಂದ್ರೆ ಚಂದ್ರ ಪುಷ್ಕರಣಿ ನೋಡಕ್ಕೂ ಕೆಲವು ಸಲ ಬಿಡಲ್ಲ. ಆದ್ದರಿಂದ ಮನೆ ಹತ್ತಿರದಲ್ಲೇ ಇದೆ ಅಂತ ಹೆಸರಿಗಷ್ಟೇ ಚಂದ್ರ ಪುಷ್ಕರಣಿ. ಸ್ನಾನ ಇಲ್ಲ, ಸ್ವಾಮಿ ತೀರ್ಥ ಸ್ನಾನ ಇಲ್ಲ, ಮಾನಸ ಸರೋವರ ಅಂತೂ ಇಲ್ವೇ ಇಲ್ಲ. ನೋಡಿ ದೇವರ ವೈಭವ ನೋಡಿ ಆಗಿದೆ. ತೀರ್ಥ ಇದ್ರೂ ಅದನ್ನ ಮುಟ್ಟೋ ಸೌಭಾಗ್ಯ ಇಲ್ಲ, ತೀರ್ಥ ಇದ್ರೂ ಅದನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋ ಸೌಭಾಗ್ಯ ಇಲ್ಲ, ತೀರ್ಥ ಇದ್ರೂ ಅದರಲ್ಲಿ ಮುಳುಗು ವೈಭವ ಇಲ್ಲ. ಬರೀ ನೋಡ್ಕೊಂಡ್ ಬರ್ಬೇಕಷ್ಟೇ. ಒಂದೊಂದ್ಸಲ ನೋಡ್ದಾಗ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ. ಸ್ವಾಮಿ ತೀರ್ಥ, ಚಂದ್ರ ತೀರ್ಥ ಅದೆಲ್ಲ ನೋಡಿದಾಗ ಅಯ್ಯೋ ಸಂಧ್ಯಾ ಮಾಡಕ್ ಆಗ್ತಾ ಇಲ್ವಲ್ಲ, ದೇವ್ರ ಪೂಜೆ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ, ಸ್ನಾನ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ. ಎಂದಿಗಾದರೂ ಒಮ್ಮೆ ಜನರು ಶ್ರೀಪಾದರಾಜರಂತ ಯಾವತ್ತಾದ್ರೂ ಒಂದ್ ದಿವ್ಸ ಒಂದು ಭೂಮಿಯಲ್ಲಿ ನಿಂತು ಚಂದ್ರ ಪುಷ್ಕರಣಿ ಸ್ನಾನ ಮಾಡಿ ಆನಂದದಿಂದಲೇ ರಂಗನ ನೋಡದ ಕಂಗಳಿತ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಹೇಳುವಾಗ, ನಿತ್ಯ ನಿಮಗೆ ಚಂದ್ರ ಪುಷ್ಕರಣಿ ಸಿಗೋದಿಲ್ಲಪ್ಪ, ಎಂದಿಗಾದರೂ ಒಮ್ಮೆ ಯಾವಾಗಾದ್ರೂ ಭಗವಂತ ಅವಕಾಶ ಕೊಟ್ಟಾಗ ಈ ಕ್ಷೇತ್ರಕ್ಕೆ ಬನ್ನಿ, ಎಂದಿಗಾದರೊಮ್ಮೆ ರಂಗ ಕ್ಷೇತ್ರಕ್ಕೆ ಬನ್ನಿ, ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದ ದೇವರು ನೋಡ್ರಿ. ವಾದಿರಾಜರುತ್ತಾರೆ, ರುದ್ರದೇವರ ಸನ್ನಿಧಾನ ಅಂದ್ರೆ ಪಾಪ ಪರಿಹಾರಕವಾದಂತಹ ಸನ್ನಿಧಾನ. ಶಿವ ಅಂದ್ರೆ ಪಾಪ ಪರಿಹಾರಕ ಅಂತ, ಅವನ ತಲೆ ಮೇಲಿರೋ ಗಂಗೆ ಅಂದ್ರೆ ಮತ್ತೂ ಪುಣ್ಯ ಅಂತ. ಅದೆರಡೂ ಸ್ಥಾನವನ್ನ ಬಿಟ್ಟು ಚಂದ್ರ ಇಲ್ಲಿಗೆ ಬಂದು ತಪಸ್ಸು ಮಾಡ್ತಾನೆ ಅಂದ್ರೆ ಈ ತೀರ್ಥದ ಮಹಿಮೆ. ಅದಕ್ಕೆ ವಾದಿರಾಜರು ಅವತ್ತೇ ಅಂದ್ಬಿಟ್ರು, ಚಂದ್ರ ಪುಷ್ಕರಣಿ ಸೇಯ ಮಂದಭಾಗ್ಯದಿಂದ ಸೇವೆಯಂತೆ. ಇಲ್ಲಿ ಬಂದು ತೀರ್ಥ ಪ್ರಬಂಧ ಹೇಳುವಾಗ ಮಂದಭಾಗ್ಯರು ಯಾರಿದ್ದಾರೆ? ಮಂದಭಾಗ್ಯರಿಗೆ ಚಂದ್ರ ಪುಷ್ಕರಣಿಯನ್ನ ಮುಟ್ಟುವ ಸೌಭಾಗ್ಯ ಇಲ್ಲ. ಏನೋ ನಮ್ಮ ಹಿರಿಯರ ಪೂರ್ವಾರ್ಜಿತ ಪುಣ್ಯ 3 ದಿನ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡುವಂತ ಭಾಗ್ಯ ಸಿಕ್ಕಿತ್ತು ಅಷ್ಟೇ. ಇನ್ಯಾವಾಗ ಆಗುತ್ತೋ ಏನ್ ಕಥೆ ಏನೋ ಗೊತ್ತಿಲ್ಲ. ನಮ್ಗೆಲ್ಲ ಅಷ್ಟು ಇನ್ಫ್ಲೂಯೆನ್ಸು ಇಲ್ಲ, ನಮ್ ಇನ್ಫ್ಲೂಯೆನ್ಸ್ ಬಾಗಿಲು ತೆಗಿಯಲ್ಲ, ಅಲ್ಲಿ ನೋಡ್ಕೊಂಡು ಬರ್ಬೇಕಷ್ಟೇ.
ಯಾರಾದ್ರೂ ಶೂದ್ರ ಕ್ಲೀನ್ ಮಾಡ್ತಾ ಇದ್ರೆ ಅಲ್ಲಿ 150 ಕೊಟ್ಟು ಅವ್ರು ತಗೊಂಡು ಪ್ರೋಷಣೆ ಮಾಡ್ತಾರೆ. ತೀರ್ಥ ಪ್ರೋಷಣೆ ಮಾಡ್ಕೊಂಡು ನಮಗೆ ಬೇಕಾಗಿದೆ. ಅವ್ರಂತಾರಲ್ಲ, ನಾವಲ್ಲಿ ಹೋದಾಗ ನಂದ ಹಿಂಗ್ ಕೊಡಿ, ನಾನು ಅವಾಗ ಮಾಡ್ತೀನಿ ಅಂತ. ನಿನ್ ಕೈಲಿ ಪ್ರೋಷಣೆ ಮಾಡ್ಕೊಂಡು ನಮ್ಗೇನಿಲ್ಲಪ್ಪ. ಎಲ್ಲಾ ಸ್ವಾಮಿ ಶ್ರೀಪಾದಂಗಳು ದಂಡೋದಕ ಪ್ರೋಷಣೆ ಮಾಡಿಸ್ಕೊಂಡು ಇದು ಮದ್ಯಪಾನ ಮಾಡೋದಕ್ಕೆ ತೀರ್ಥ ಪ್ರೋಷಣೆ ಮಾಡಿಸ್ಕೊಂಡ್ರೆ ಏನ್ ಕಥೆ ನಮ್ಗೆ? ತೀರ್ಥವಾರಿಗೆ ಅದೇ ಅನುಕೂಲ ಇದ್ದಾಗ ನಿಮಗೆಲ್ಲ ಆಗತ್ತೆ, ನಮ್ಮಂತವ್ರಿಗೆಲ್ಲ ಏನು? ಅದಕ್ಕೆ ನಮ್ಮಂತವ್ರನ್ನ ಗುರಿ ಇಟ್ಕೊಂಡು ಅಂತಾರೆ ಎಂದಿಗಾದರೂ ಒಮ್ಮೆ ಜನರು ಅಂತ. ನಾವ್ ಎಂದಿಗಾದರೊಮ್ಮೆ ಬಂದ್ರು ಕೂಡ ಏನಿಲ್ಲ ಇಲ್ಲ. ಚೆನ್ನಾಗಿ ಹೇಳ್ತಾರೆ ನೋಡಿ, ಚಂದ್ರ ಪುಷ್ಕರಣಿ ಕ್ಷೇತ್ರಾಣ ಉತ್ತಮಂ ವಿಭು. ಚಂದ್ರ ಪುಷ್ಕರಣಿ ಕ್ಷೇತ್ರಗಳಲ್ಲೇ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ತೀರ್ಥ ಅದು. ಯಾಕೆ ಅಂದ್ರೆ ಯಾವ ತೀರ್ಥದಲ್ಲಿ ಭಗವಂತ ಲಕ್ಷ್ಮೀ ಸಹಿತನಾಗಿ ವಿಹಾರ ಮಾಡ್ತಾರೆ, ರಂಗನಾಥ ವಿಹಾರ ಮಾಡ್ತಾನಂತೆ ಆ ತೀರ್ಥದಲ್ಲಿ. ಚಂದ್ರ ಪುಷ್ಕರಣಿ ಇತಿ ತ್ರಿರುಚ್ಚಾರ್ಯಮಾನಃ. ಚಂದ್ರ ಪುಷ್ಕರಣಿ ಅಂತ 3 ಸಲ ಉಚ್ಚಾರ ಮಾತ್ರದಿಂದಲೇ ಮಾನುಷ್ಯಂ ಜನ್ಮ ರಾಜೇಂದ್ರ ಹೇಳ್ತಾರೆ ಇಲ್ಲಿ. ಕೀರ್ತಯೇತ್ ಸಕಲಾನ್ ವಂಶಾನ್ ಉದ್ಧರಿಷ್ಯತಿ ಸದೃತಂ. ಚಂದ್ರ ಪುಷ್ಕರಣಿ ನಾಮಸ್ಮರಣೆಯನ್ನ 3 ಸಲ ಮಾಡಿಬಿಟ್ರೆ ಸಾಕಂತೆ ಸಕಲ ವಂಶಗಳು ಉದ್ಧಾರ ಆಗಿ ಹೋಗುತ್ತೆ. ಅತ್ಯಂತ ಕಷ್ಟಕರವಾದದ್ದು ಯಾವುದು ಗೊತ್ತಾ? ಕಲಿಯುಗದಲ್ಲಿ 3 ಹೇಳ್ತಾರೆ. ಒಂದು ಮನುಷ್ಯ ಜನ್ಮ, ಶ್ರೀರಂಗ ಯಾತ್ರೆ, 3ನೇ ಚಂದ್ರ ಪುಷ್ಕರಣಿ ಸ್ನಾನ. ಮನುಷ್ಯಂ ಜನ್ಮ ರಾಜೇಂದ್ರ ದುರ್ಲಭಂತು ಕಲೌತ್ರಯಂ ಮನುಷ್ಯ ಜನ್ಮ ಸಂಪ್ರಾಪ್ಯ ರಂಗೇಶಂ ಯೇ ನಮಂತಿನೋ ಜಾಯಂತೆ ಮರಣಾಯೈವ ತೇ ನರಾ ಪಾಪಕರ್ಮಿಣಃ. ಮನುಷ್ಯ ಜನ್ಮವನ್ನ ಪಡೆದು ರಂಗಕ್ಷೇತ್ರ ಯಾತ್ರೆಯನ್ನ ಮಾಡದೆ ರಂಗನಾಥನಿಗೆ ನಮಸ್ಕಾರ ಮಾಡದೆ ಇದ್ರೆ ಅವರು ಸಾಯ್ಲಿಕ್ಕಾಗೇ ಹುಟ್ಟಿದವರು, ಬದುಕಲಿಕ್ಕಾಗಿ ಹುಟ್ಟಿದವರಲ್ಲ ಅವರು. ಚಂದ್ರ ಪುಷ್ಕರಣಿ ಸ್ನಾನವನ್ನ ಪ್ರತಿನಿತ್ಯದಲ್ಲಿ ಮಹಾನುಭಾವರಾದ ಗಂಧರ್ವರು, ಲೋಕಪಾಲಕರು, ಮುನಿಗಳು, ಋಷಿಗಳು, ಸಿದ್ಧರು, ವಸುಗಳು, ಚಂದ್ರ, ಆದಿತ್ಯ, ಮರುದ್ಗಣಗಳು ಇವರೆಲ್ಲರೂ ಕೂಡ ತೀರ್ಥದಲ್ಲಿ ಮಹಾನುಭಾವರು ಸ್ನಾನ ಮಾಡ್ತಾರೆ. ಏನಿದರ ಮಹತ್ವ ಅಂತ ಕೇಳಿದ್ರೆ ಬೇರೆ ಯಾವ ಪುರಾಣದಲ್ಲೂ ಇಲ್ಲದೆ ಇರುವಂತಹ ಪರಮಾದ್ಭುತವಾದ ಮಹಿಮೆ ಹರಿವಂಶದಲ್ಲಿ ಶೇಷಧರ್ಮ ಪರ್ವ ಚಂದ್ರ ಪುಷ್ಕರಣಿಯ ಬಗ್ಗೆ ಹೇಳುತ್ತೆ. ವಾಮನ ಅವತಾರ ಮಾಡ್ಬೇಕಾದ್ರೆ ಅದಿತಿ ದೇವಿ ಏನು ಮಾಡಿದಳು ಅಂದ್ರೆ ಪಯೋವೃತ ಮಾಡಿದಳು ಅಂತ ಭಾಗವತ. ಅದು ಒಂದು ಕಲ್ಪದಲ್ಲಿ. ಕಲ್ಪಾಂತರದಲ್ಲಿ ಚಂದ್ರ ಪುಷ್ಕರಣಿ ಸ್ನಾನ ಮಾಡಿ ರಂಗನಾಥ ದೇವರ ಸೇವೆ ಮಾಡಿದಳು ಅಂತ ಹರಿವಂಶ. ದೇವಮಾತೆಯಾದ ಅದಿತಿ ದೇವಿ ಹೇಳ್ತಾರೆ ಇಲ್ಲಿ, ದೇವಮಾತೆಯಾದ ಅದಿತಿ ದೇವಿ ಇಲ್ಲಿ ಚಂದ್ರ ಪುಷ್ಕರಣಿ ತೀರದಲ್ಲಿ ವಾಸ ಮಾಡಿ ಸ್ನಾನ ಮಾಡಿ ರಂಗನಾಥ ದೇವರ ದರ್ಶನ ಸೇವೆಯನ್ನು ಮಾಡಿದ್ದಕ್ಕೆ ಭಗವಂತ ಅವಳಿಗೆ ವಾಮನ ರೂಪದಲ್ಲಿ ಅವತಾರ ಮಾಡಿದ. ಅದಿತಿರ್ದೇವ ಮಾತಾ ಸಾ ದೇವದೇವೇನ ಚಕ್ರಿಣ. ತಪಸ್ಸು ಮಾಡ್ತಾಳೆ, ತುಂಬಾ ಘೋರವಾದ ಬಹಳ ಕಷ್ಟವಾದಂತಹ ತಪಸ್ಸನ್ನ ಆ ಮಹಾನುಭಾವಳು ಮಾಡ್ತಾಳೆ. ಹೇಗೆ ಮಾಡ್ತಾಳೆ? ಪ್ರತಿನಿತ್ಯ ಚಂದ್ರ ಪುಷ್ಕರಣಿಯಲ್ಲಿ ಒಂದು ಅವಗಾಹನ ಸ್ನಾನ ಮಾಡೋದು. ಅವಗಾಹನ ಸ್ನಾನ ಮಾಡಿ 7 ಪ್ರಾಕಾರಗಳನ್ನ ಪ್ರದಕ್ಷಿಣೆ ಬರೋದಂತೆ ದೇವರಿಗೆ. 7 ಪ್ರಾಕಾರ ಪ್ರದಕ್ಷಿಣೆ ಬಂದು ಮತ್ತೊಂದ್ಸಲ ಚಂದ್ರ ಪುಷ್ಕರಣಿಯಲ್ಲಿ ಅವಗಾಹನ ಸ್ನಾನ ಮಾಡಿ ಮತ್ತೆ 7 ಪ್ರಾಕಾರ ಪ್ರದಕ್ಷಿಣೆ ಬಂದು ಚಂದ್ರ ಪುಷ್ಕರಣಿ ಸ್ನಾನ ಮಾಡಿ ಒಂದು ದಿನಕ್ಕೆ 21 ಬಾರಿ ಪ್ರಾಕಾರ ಪ್ರದಕ್ಷಿಣೆ, 21 ಬಾರಿ ಚಂದ್ರ ಪುಷ್ಕರಣಿ ಸ್ನಾನ. ಅದಿತಿ ದೇವಿ 48 ದಿನ ಮಾಡಿದ್ದು ಈ ರೀತಿಯಾಗಿ ರಂಗನಾಥ ದೇವರ ಸೇವೆ. ನಾವಾದ್ರೆ ಓಡ್ಬಿಡ್ತೀವಿ ಸೀದಾ. ನಾವು ಒಂದು ಸಲ ಪ್ರಾಕಾರ ಪ್ರದಕ್ಷಿಣೆ ಮಾಡುವಷ್ಟೊತ್ತಿಗೆ ನಮಗ್ ಚಾನ್ಸೇ ಇಲ್ಲ ಅಂದ್ಬಿಡ್ತೀವಿ. ಅಷ್ಟು ಕಾಫಿ ಕುಡಿದೆ ಕೊಟ್ಟಕ್ ಹೋಗಿ ಅಲ್ವಾ, ಅಷ್ಟು ಸುತ್ತಾಗಿ ಹೋಯ್ತಿದ್ವಿ. ದೇವತೆಗಳು ಅವ್ರಿಗೆ ಯಾಕೆ ಬೇಕು? ಅವ್ರಿಗೆ ಯಾಕೆ ತತ್ವಜ್ಞಾನ ಇಲ್ವಾ? ಅವ್ರಿಗೆ ಮೋಕ್ಷ ಕನ್ಫರ್ಮ್ ಆಗಿಲ್ವಾ? ಖಂಡಿತ. ಕಶ್ಯಪರ ಹೆಂಡತಿ ಅಂದ ಮೇಲೆ ಮೋಕ್ಷ ಖಂಡಿತ. ಇಂದ್ರದೇವರು ಅವಳನ್ನು ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾರೆ ಅಂದ್ರೆ ಮೋಕ್ಷ ಖಂಡಿತ. ಅವಳು ಯಾಕೆ ಇಲ್ಲಿ ಬಂದು ಉಪವಾಸ 21 ಸಲ 21 ಸಲ ಪ್ರಕಾರ ಪ್ರದಕ್ಷಿಣೆಯನ್ನು ಮಾಡಿ 21 ಬಾರಿ ಚಂದ್ರ ಪುಷ್ಕರಣಿ ಸ್ನಾನ ಮಾಡಿ ಆ ತರ 48 ದಿನದ ಕಷ್ಟಕರವಾದ ವ್ರತವನ್ನ ಯಾಕೆ ಮಾಡ್ಬೇಕು? ಯಾಕೆ ಗೊತ್ತಾ? ನೀವು ತಿಳ್ಕೊಳ್ಳಿ, ನಾವೆಲ್ಲ ಸಾಧನೆ ಮಾಡಿದ ಕ್ಷೇತ್ರವನ್ನ ನಿಮಗೆ ಮುಚ್ಚಿಡದೆ ನಿಮ್ ತನಕ ಬಿಟ್ಕೊಟ್ಟಿದ್ದೀವಲ್ಲ, ನಿಮ್ ಪುಣ್ಯ ನೋಡಿ ಅದನ್ನ ಅಂತ ಹೇಳಕ್ಕೆ. ಆ ಕ್ಷೇತ್ರ ನಿಮ್ ಕಣ್ಣೆದುರಿಗಿದೆ.
ನಾವು ದರ್ಶನ ಮಾಡಿದ, ನಾವು ಪೂಜೆ ಮಾಡಿದ ರಂಗಮಂಟಪ ನಿಮ್ ಕಣ್ಣಿಗೆ ಕಾಣುತ್ತೆ. ನಾವು ಪೂಜೆ ಮಾಡಿದ ರಂಗನಾಥನ ದರ್ಶನ ನೀವು ಮಾಡ್ತಾ ಇದ್ದೀರಿ. ನಾವು ನಿರ್ಮಾಣ ಮಾಡಿದ ತೀರ್ಥಗಳಲ್ಲಿ ನೀವು ಸ್ನಾನ ಮಾಡ, ಅದಿತಿ ತೀರ್ಥ ಅಂತ ಒಳಗಡೆ ಇದೆಯಂತ, ಎಲ್ಲಿದೆ ಗೊತ್ತಿಲ್ಲ, ರಂಗಮಹಾತ್ಮದಲ್ಲಿ ಬರುತ್ತೆ. ತೀರ್ಥಂ ಅದಿತಿ ಉತ್ತಮಂ ಅಂತ, ಅದಿತಿ ತೀರ್ಥ ಅಂತ ಉಲ್ಲೇಖ ಇದೆ. ಈಶಾನ್ಯ ದಿಕ್ಕಿನಲ್ಲಿ ಅದಿತಿ ತೀರ್ಥ ಅನ್ನುವ ತೀರ್ಥ ಇದೆ. ಆ ತೀರ್ಥ ಅವತ್ತಿನಿಂದ ಫೇಮಸ್ ಆಯ್ತು. ಯಾವಾಗ ದೇವರು ಗರುಡಾರೂಢನಾಗಿ ದರ್ಶನ ಕೊಟ್ಟ ಅವಳಿಗೆ ವಿಮಾನದ ಮೇಲೆ, 48 ದಿನ ಸೇವೆ ಆಯ್ತು. 49ನೇ ದಿವಸ ಕಶ್ಯಪನಿಂದ ಹವಿಷ್ಯಾನ್ನವನ್ನ ನೈವೇದ್ಯ ಮಾಡಿಸಿ ದೇವರಿಗೆ ಸಮರ್ಪಣೆ ಮಾಡಿ ಪುಷ್ಪಾಂಜಲಿಯನ್ನ ಕಶ್ಯಪರ ಮೂಲಕ ಮಾಡಿಸುವಾಗ ವಿಮಾನದಲ್ಲಿದ್ದ ಪರವಾಸುದೇವ ಗರುಡಾರೂಢನಾಗಿ ಆಯಯೌ ಗರುಡಾರೂಢನಾಗಿ ದರ್ಶನ ಕೊಟ್ಟ ಪರವಾಸುದೇವ. ಅವಾಗ ಆ ದೇವರ ಸ್ತೋತ್ರವನ್ನ ಅದಿತಿ ಮಾಡ್ತಾಳೆ. ಅವಾಗ ದೇವರ ದರ್ಶನದಿಂದ ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು. ಆ ನೀರೇ ಅದಿತಿ ತೀರ್ಥ ಎನ್ನುವುದಾಗಿ ನಿಂತಿದೆ, ಕಾಣಲ್ಲ. ಗರುಡ ಪುರಾಣದ ವೆಂಕಟೇಶ ಮಹಾತ್ಮದಲ್ಲಿ ಶ್ರೀನಿವಾಸ ದೇವರ ವಾಯುವ್ಯ ಭಾಗದಲ್ಲಿ ಮಧ್ವತೀರ್ಥ ಇದೆ ಅಂತ ಉಲ್ಲೇಖ ಬರುತ್ತೆ. ಎಲ್ಲಿದೆ ಮಧ್ವತೀರ್ಥ? ತಿರುಪತಿ ಹುಡ್ಕೊಂಡು ಹೋದ್ರೆ ಗೊತ್ತಿಲ್ಲ, ನಮ್ಮ ಯೋಗ್ಯತೆಗೆ ಸಿಗೋಲ್ಲ. ಅದಿತಿ ತೀರ್ಥ ಅನ್ನೋದು ಯಾವ ಕುಂಡನೋ ಯಾವ ಬಾವಿನೋ ಏನೋ ನಮ್ಗದು ಗೊತ್ತೇ ಇಲ್ಲ. ಅದಿತಿ ಭಗವಂತನ ಸ್ತೋತ್ರ ಮಾಡಿದ್ದಕ್ಕೆ ಭಗವಂತ ಹೇಗೆ ಸ್ತೋತ್ರ ಮಾಡಿದ್ದು ಅದಿತಿ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ತುಂಬಾ ಸ್ತೋತ್ರ ಇದೆ. ಇಲ್ಲಿ ದೇವದೇವಾರ ವಿಂದಾಕ್ಷ ಪುರಾಣ ಪುರುಷೋತ್ತಮ ಪರವಾಸುದೇವರನ್ನ ನಾವು ನೋಡಿದಾಗ ಮಾಡಬೇಕಾದ ಸ್ತೋತ್ರ ಅಂತದ್ದು. ರಂಗೇಶನ್ ನೋಡಿದಾಗಲ್ಲ, ಪರವಾಸುದೇವನ್ ನೋಡಿದಾಗ ಮಾಡಬೇಕಾದ ಸ್ತೋತ್ರ. ಪಾಹಿಮಾಂ ಸರ್ವಲೋಕೇಶ ಭಕ್ತಾನಾಂ ಅಭಯಂಕರ ಲಕ್ಷ್ಮೀಪತೆ ನಮಸ್ತುಭ್ಯಂ ನಿಸ್ಪೃಹಾಯ ನಮೋ ನಮಃ ಬ್ರಹ್ಮಣೇ ವಿಷ್ಣುರೂಪಾಯ ರುದ್ರರೂಪಾಯ ಚಕ್ರಿಣೆ ಆದಿತ್ಯಾಗ್ನಿಸ್ವರೂಪಾಯ ಚಂದ್ರಕಾಂತಾಯ ತೇ ನಮಃ ಭೂಧರಾಯ ಸುವರ್ಣಾಯ ಮೇರುಮೂರ್ತಿನಿಷ್ಠಿತಾಯ ಚ ರಜತಾದ್ರಿ ನಿವಾಸಾಯ ಸದಾ ಸಾಗರಗಾಮಿನೇ ಚಂದ್ರ ಪುಷ್ಕರಣೀನಾಥ ಪಾಹಿಮಾಂ ಭಕ್ತವತ್ಸಲ. ಅವಳು ಮಾಡಿದ ಪ್ರಾರ್ಥನೆ ಚಂದ್ರ ಪುಷ್ಕರಣೀನಾಥ. ಕಾವೇರಿ ತೀರವಾಸ ಅಂತ ಬರ್ಲೇ ಇಲ್ಲ. ಯಾಕೆ ಅಂದ್ರೆ ಉತ್ತಮರಿಗೆ ಉತ್ತಮ ತೀರ್ಥದ ಬಗ್ಗೆ ಆಲೋಚನೆ. ಕಾವೇರಿ ತೀರ್ಥಕ್ಕಿಂತಲೂ ಉತ್ತಮವಾದಂತ ಅಧಿಷ್ಠಾನ ಅದಿತಿ ದೇವಿ. ಆದ್ದರಿಂದ ಅದಿತಿ ದೇವಿ ಅವಳು ದೇವರನ್ನ, ರಂಗನಾಥನನ್ನ, ಪರವಾಸುದೇವನನ್ನ ಸ್ತೋತ್ರ ಮಾಡ್ಬೇಕಾದ್ರೆ ಚಂದ್ರ ಪುಷ್ಕರಣೀನಾಥ ಅಂತ ಸ್ತೋತ್ರ ಮಾಡ್ತಾರೆ. ಯಾಕೆ? ಉತ್ತಮ ತೀರ್ಥ ಅಲ್ವಾ. ಸ್ವೋತ್ತಮರು ಸ್ವೋತ್ತಮ ಪ್ರತೀಕದಲ್ಲಿ ಭಗವದ್ ಆರಾಧನೆ ಮಾಡ್ತಾರೆ. ಈ ಪ್ರಕಾರವಾಗಿ ದೇವರ ಸ್ತೋತ್ರ ನಾವು ಮಾಡ್ಬೇಕಾದ್ರೆ ಇಷ್ಟು ಯಾವುದೂ ನೆನಪಿರ್ಲಿಲ್ಲ ಅಂದ್ರೆ ಗುಡಿಗೆ ಹೋಗಿ ಪರವಾಸ ದೇವರನ್ನ ನೋಡ್ಬೇಕಾದ್ರೆ ಅದಿತಿಯ ಸ್ಮರಣೆ ಮಾಡ್ಕೊಂಡು ಚಂದ್ರ ಪುಷ್ಕರಣೀನಾಥ ಪಾಹಿಮಾಂ ಭಕ್ತವತ್ಸಲ ಇಷ್ಟೇ ಬಿಟ್ರೆ ಸಾಕು. ಇದು ಮರೆಯಲ್ಲ, ಅಷ್ಟೇ ಹೇಳ್ಬೇಕಾದಿಷ್ಟೇ. ಚಂದ್ರ ಪುಷ್ಕರಣೀನಾಥ ಪಾಹಿಮಾಂ ಭಕ್ತವತ್ಸಲ. ನೀವ್ ಯಾವಾಗಾದ್ರೂ ಗುಡಿಗೆ ಹೋಗ್ರಿ, ಪರವಾಸ ದೇವನ್ ನೋಡಿದ್ಮೇಲೆ ಈ ಸ್ತೋತ್ರವನ್ನ ಅಷ್ಟೇ. ಇಡೀ ಸ್ತೋತ್ರ ಅಂಶದಲ್ಲಿ ಸಿಗತ್ತೆ. ಪುಸ್ತಕ ಇಲ್ಲ, ನೆನಪಿಲ್ಲ ಅಂತಂದ್ರೆ ಇಷ್ಟು ಮಾತ್ರ ಹೇಳಿ, ಚಂದ್ರ ಪುಷ್ಕರಣೀನಾಥ ಪಾಹಿಮಾಂ ಭಕ್ತವತ್ಸಲ. ಈ ಸ್ತೋತ್ರವನ್ನ ಅವಳು ಮಾಡಿದ ಮೇಲೆ ಸಂತುಷ್ಟನಾಗಿರ್ತಕ್ಕಂತಹ ಭಗವಂತ ಅವಳ ತಲೆಯನ್ನ ಮುಟ್ಟಿ ಹೇಳ್ತಾನೆ, ನನಗೆ ಅತ್ಯಂತ ಇಷ್ಟವಾದದ್ದು, ನಾನು ವಿಹಾರ ಮಾಡುವಂತಹ ತೀರ್ಥ ಚಂದ್ರ ಪುಷ್ಕರಣಿ. ಅಂತಹ ಚಂದ್ರ ಪುಷ್ಕರಣಿ ಸ್ನಾನದಲ್ಲಿ, ಆ ಚಂದ್ರ ಪುಷ್ಕರಣಿ ತೀರ್ಥದಲ್ಲಿ ನೀನು ವಿಶೇಷವಾಗಿ ಸ್ನಾನ ಮಾಡಿ ನನ್ನ ಇಡೀ ಪ್ರಾಕಾರವನ್ನ ಪ್ರದಕ್ಷಿಣೆ ಮಾಡಿದ್ದಿ. ಏನ್ ಫಲ ಬೇಕು ಅಂತ ಕೇಳಿದ್ದಕ್ಕೆ ಅವಳಂತಾಳೆ, ನಾನಿಷ್ಟು ಕಷ್ಟಪಟ್ಟು ವ್ರತ ಮಾಡಿದ್ ಯಾಕೆ ಅಂದ್ರೆ ನನ್ನ ಮಕ್ಕಳನ್ನ ಸೋಲಿಸುವ ದೈತ್ಯರನ್ನ ವಧೆ ಮಾಡ್ಲಿಕ್ಕಾಗಿ ನಿನ್ನಂತೆ ಒಂದು ಕೂಸು ಬೇಕು. ಅವಾಗ ದೇವರಂತಾನೆ, ನನ್ನಂತೆ ಕೂಸು ಬೇರೆ ಯಾರೂ ಇಲ್ಲ, ನಾನೇ ಬರ್ಬೇಕಾಗತ್ತೆ. ಆದ್ದರಿಂದ ನಾನು ನಿನ್ನ ಮಗನಾಗಿ ಅವತಾರ ಮಾಡಿ ಬರ್ತೇನೆ ಅಂತ ಅನುಗ್ರಹ ಮಾಡಿದ. ಅನುಗ್ರಹ ಮಾಡಿ ಅದಿತಿ ಕಶ್ಯಪರ ಮಗನಾಗಿ ಚಂದ್ರಾದಿತ್ಯ ದೃಶಂ ದೇವಂ ವಾಮನಂ ಜಗತಾಂ ಜಗತ್ಪತಿಯಾದ ವಾಮನ ದೇವರ ಪ್ರಾದುರ್ಭಾವಕ್ಕೆ ಆ ಮಹಾನುಭಾವಗಳು ಚಂದ್ರ ಪುಷ್ಕರಣಿ ಸೇವೆಯನ್ನು ಮಾಡಿ ಅವಳು ತಾಯಿಯಾಗಿದ್ದಾಳೆ. ಯಾವಾಗ ಭಗವಂತ ಬಂದ ಕಶ್ಯಪರಂತಾರೆ, ನನ್ನ ಹೆಂಡತಿ ಮಾತ್ರ ಸೇವೆ ಮಾಡಿದ್ದಾರೆ, ರಂಗನಾಥನದ್ದು ನಾನು ಮಾಡಿಲ್ಲ. ನಾನು ಬರೀ ಅವಳಿಗೆ ಕೊನೇ ದಿನ ಮಂಗಳಕ್ಕೆ ಬಂದ್ಬಿಟ್ಟು ನೈವೇದ್ಯ ಮಾಡ್ಕೊಟ್ಬಿಟ್ಟೆ, ಅವಳಿಗೆ ನಾನೇನು ಮಾಡ್ಲಿಲ್ಲ, ನಾನು ಮಾಡ್ಬೇಕಲ್ಲ ಅಂತ ವಾಮನನ್ನ ಕೇಳಿದ್ದಕ್ಕೆ ನಿನ್ ಕೆಲಸ ಆಯ್ತು. ನೀನ್ ಡೈರೆಕ್ಟ್ ಆಗಿ ಚಂದ್ರ ಪುಷ್ಕರಣಿ ತೀರೆ ಮಾಮರ್ಚಯ ಸದಾನಗ ಹೋಗು,
ರಂಗಕ್ಷೇತ್ರಕ್ಕೆ ಹೋಗು. ರಂಗಕ್ಷೇತ್ರಕ್ಕೆ ಹೋಗಿ ಚಂದ್ರ ಪುಷ್ಕರಣಿ ನದಿ ಸ್ನಾನ ಮಾಡಿ ನನ್ನನ್ನು ಯಾವಾಗ್ಲೂ ಪೂಜೆ ಮಾಡ್ತಾ ಇರು. ಅವಾಗ ಕೇಳ್ತಾರೆ ಕಶ್ಯಪರು, ಚಂದ್ರ ಪುಷ್ಕರಣಿ ತೀರದಲ್ಲಿರುವ ನಿನಗೆ ಯಾಕಪ್ಪ ಇಷ್ಟು ಮಹಿಮೆ? ಬದರಿಯಲ್ಲಿದ್ದಿ, ಬೇಕಾದಷ್ಟು ಕಡೆ ಇದ್ದಿ, ಚಂದ್ರ ಪುಷ್ಕರಣಿ ತೀರದಲ್ಲಿರುವ ನಿನಗೆ ಯಾಕೆ ಜನ ನೋಡ್ಬೇಕು ಅಂತ ಸಾಯ್ತಾರೆ, ಯಾಕೆ ಒದ್ದಾಡ್ತಾರೆ ಜನಗಳು ಅಂತಂದಾಗ ದೇವರಂತಾನೆ, ಸಮಸ್ತ ಬ್ರಹ್ಮಾಂಡ ವ್ಯಾಪ್ತವಾದ ನನ್ನ ರೂಪ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿದ್ರೆ ಅದು ರಂಗಕ್ಷೇತ್ರದಲ್ಲಿ ಮಾತ್ರ. ದೇವರೇ ದೇವರ ಬಾಯಲ್ಲಿ ಬಂದ ಮಾತು, ಬ್ರಹ್ಮಾಂಡ ವ್ಯಾಪ್ತವಾದ ರೂಪ, ಆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡ ವಿಶ್ವರೂಪ ಎಲ್ಲಿದೆ? ಅದು ರಂಗಕ್ಷೇತ್ರ. ಆದ್ದರಿಂದ ರಂಗಕ್ಷೇತ್ರದಲ್ಲಿ ಮಾತ್ರ ಬ್ರಹ್ಮಾಂಡ ಪ್ರದಕ್ಷಿಣೆ, ಭೂ ಪ್ರದಕ್ಷಿಣೆ ಅಂತ ಮಾಡೋದು. ರಂಗನಾಥ ದೇವರಿಗೆ ಮಾಡುವ ಒಂದು ಪ್ರದಕ್ಷಿಣೆ ಸಮಗ್ರ ಬ್ರಹ್ಮಾಂಡಕ್ಕೆ ಮಾಡುವ ಪ್ರದಕ್ಷಿಣೆಗೆ ಸಮಾಗತ. ಅದಕ್ಕೆ ದೊಡ್ಡ ಪ್ರಾಕಾರ. ಯಾರು ಕಟ್ಟಿದ್ದು ಪ್ರಾಕಾರ, ಯಾರು ಕಟ್ಟಿದ್ದು ಗೋಪುರ ಅಂತ ಉಲ್ಲೇಖ ಬರುತ್ತೆ ಇಲ್ಲಿ. ಕಳ್ಳರು ಕಟ್ಟಿದ ಪ್ರಾಕಾರ, ಕಳ್ಳರು ಕಟ್ಟಿದ ಗೋಪುರ. ದೇವರ ಸಂಪತ್ತನ್ನ ಕಳ್ಳತನ ಮಾಡಬೇಕು ಅಂತ ಬಂದು ಕಾವೇರಿ ಸ್ನಾನ ಮಾಡಿದ್ದಕ್ಕೆ ಪುಣ್ಯ ಪಡೆದು ರಾಜನಾಗಿ ಗುಡಿ ಕಟ್ಟಿದ ಒಬ್ಬ ರಾಜ ಧರ್ಮಕೇತು ಅಂತಾಗಿ. ಏನ್ರಿ ವೈಭವ, ನಾನ್ ನೋಡ್ಬೇಕಲ್ಲ ನಿನ್ನ ಅಂದ ಅಂದ್ರು ಕಶ್ಯಪರು. ಇಲ್ಲೆಲ್ಲ ಕೊಡಲ್ಲ, ಚಂದ್ರ ಪುಷ್ಕರಣಿ ಸ್ನಾನ ಮಾಡು. ಚಂದ್ರ ಪುಷ್ಕರಣಿ ಸ್ನಾನ ಮಾಡಿದ್ಮೇಲೆ ನಿನಗೆ ದಿವ್ಯ ದರ್ಶನ ಆಗುತ್ತೆ. ದಿವ್ಯ ದರ್ಶನವಾದಾಗ ನಿನಗೆ ರಂಗಮಂಟಪ ದರ್ಶನ ಆಗುತ್ತೆ. ಆ ರಂಗಮಂಟಪದಲ್ಲಿ ಇರುವ ನನ್ನ ವಿಶ್ವರೂಪ ದರ್ಶನ ನಿನಗಾಗುತ್ತೆ. ನೋಡು, ದಿವ್ಯಂ ದದಾಮಿತೆ ಚಕ್ಷುಹು ಮಮ ರೂಪಂ ಅನುತ್ತಮಂ ಪಶ್ಯ ಪಶ್ಯೇತಿ ತಂ ಚೋತ್ವಾ ದರ್ಶಯ ಮಾಸ ಭೈರವಂ. ಹಾಗೆ ಮಹಾನುಭಾವರಾದ ಕಶ್ಯಪರು ಸಿದ್ಧಕ್ಷೇತ್ರದಿಂದ ನೇರ ಇಲ್ಲಿ ಬಂದ್ರು. ಎಲ್ಲಿಗೆ? ಚಂದ್ರ ಪುಷ್ಕರಣಿಗೆ. ಸ್ನಾನ ಸ್ನಾತ್ವಾ ತ್ರಿಶವಣಂ ಮುನಿ. 3 ದಿನಗಳ ಕಾಲ 3 ಹೊತ್ತು ಚಂದ್ರ ಪುಷ್ಕರಣಿ ಸ್ನಾನವನ್ನು ಮಾಡಿ ಭಗವಂತ ಕೊಟ್ಟ ದಿವ್ಯ ಚಕ್ಷುಸ್ಸಿನಿಂದ ನೋಡ್ತಾರೆ ರಂಗಮಂಟಪವನ್ನ. ಭಯ ಆಗೋಯ್ತಂತವ್ರಿಗೆ. ಭೈರವಂ, ತುಂಬಾ ಭಯ ಉಂಟು ಮಾಡುವಂತಹ ಭಗವಂತನ ದರ್ಶನ ಆಯ್ತು. ಬ್ರಹ್ಮಾಂಡ ಕಟಹಂ ಯಾವತ್ ಪೂರಿತಂ ತನ್ ನೃಪೋತ್ತಮಂ ತಾವತ್ ಕೃತ್ವ ಸ್ತುತೋ ದೇವೈರ್ ಮಾನುಷ್ಯಂ ರೂಪಮಾಶ್ರಿತ. ಬ್ರಹ್ಮಾಂಡ ವ್ಯಾಪ್ತವಾದ ತನ್ನ ಶೇಷದೇವರ ಮೇಲೆ ಮಲಗಿದ ರೂಪ ತೋರಿಸಿಬಿಟ್ಟ ದೇವರು. ಅವಾಗ ಹೇಳ್ತಾರೆ, ಸ್ವಾಮಿ ನಿನ್ನ ರೂಪ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ನೀನು ಪೂರ್ವದಲ್ಲಿ ಹೇಗಿದ್ದೆ ಆ ರೂಪ ತೋರಿಸು ಅಂದಾಗ, ಇಕ್ಷ್ವಾಕು ಪೂಜಿತೋ ದೇವೋ ಜಗದ್ರೂಪಿ ಸುರೇಶ್ವರ. ಇಕ್ಷ್ವಾಕು ಪೂಜಿತವಾದ ತನ್ನ ರೂಪವನ್ನ ದರ್ಶನ ಮಾಡಿಸಿದ. ಆದ್ದರಿಂದ ಇವತ್ತಿರತಕ್ಕಂತ ಪುರಾಣೋಕ್ತವಾದ ಉಲ್ಲೇಖ ಏನು ಅಂತಂದ್ರೆ, ಚತುರ್ಮುಖ ಬ್ರಹ್ಮದೇವರಿಗೆ ಸ್ವಯಂ ವ್ಯಕ್ತವಾದಂತಹ ವಿಮಾನ ಸಹಿತವಾದ ರಂಗನಾಥ ಪ್ರತಿಮೆಯನ್ನು ದೇವರು ಏನು ಕೊಟ್ರು, ಅದರ ಮೇಲೆ ಶಾಲಗ್ರಾಮಗಳನ್ನು ಮುಚ್ಚಿ ಮತ್ತೊಂದು ರಂಗ ಪ್ರತಿಮೆಯನ್ನು ಮಾಡಿದ್ದಾರೆ. ಅದರ ದರ್ಶನ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತ. ಹೌದಾ? ಹಾಗೆ ಹೇಳೋದು ಪುರಾಣದಲ್ಲಿ. ಒಳಗಡೆಯಲ್ಲಿದೆಯಂತೆ ಮೂಲಮೂರ್ತಿ. ಅದು ಪ್ರಾಚೀನವಾದ ಇಕ್ಷ್ವಾಕು ಪೂಜಿತವಾದ ಮೂರ್ತಿ, ಬ್ರಹ್ಮಕರಾರ್ಚಿತವಾದ ಸ್ವಯಂ ವ್ಯಕ್ತ ಮೂರ್ತಿ. ಅದು ತುಂಬಾ ಶಿಥಿಲವಾಗಿ ಹೋಗಿಬಿಡುತ್ತೆ ಅನ್ನುವ ಕಾರಣದಿಂದ ಪ್ರಾಚೀನರಾದ ಋಷಿಮುನಿಗಳು ಅದರ ಮೇಲೆ ಸಾಲಗ್ರಾಮ ಕಟುಶರ್ಕರ ಸಂಯೋಗಗಳನ್ನು ಮಾಡಿ ಇವತ್ತು ನಾವು ಪೂಜೆ ಮಾಡುವ ರಂಗ ಸನ್ನಿಧಾನವನ್ನ ಇಟ್ಟಿದ್ದಾರೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಇಲ್ಲಿ ಬರುತ್ತದೆ ಅದನ್ನು ಹೇಳ್ತಾರೆ. ಮತ್ತಲ್ಲಿ ಒಳಗಡೆ ಒಬ್ರು ಅಯ್ಯಂಗಾರ ಅರ್ಚಕರು ಸ್ವಾಮಿಗಳ ದರ್ಶನಕ್ಕೆ ಬಂದಾಗ ಈ ಕಥೆ ಹೇಳಿದ್ರು. ಅವಾಗ ಯಾವ್ದಾದ್ರೆ ಸ್ವಾಮಿ ದರ್ಶನ ಆದ್ರೆ ಸಾಕು, ಎಲ್ಲ ಅತ್ಯಂತ ಭಗವದ್ ರೂಪಗಳೇ, ಎಲ್ಲವೂ ವಿಸ್ತಾರವಾದ ಭಗವದ್ ರೂಪಗಳೇ. ಆದ್ದರಿಂದ ಅವನು ಇಕ್ಷ್ವಾಕು ಪೂಜಿತನಾಗಿ ಬಂದು ನಿಂತ. ಅವಾಗ ಮತ್ತೆ ಕೇಳಿ, ಇಕ್ಷ್ವಾಕು ಪೂಜಿತನಾಗಿ ಯಾಕೆ ಬಂದ ಅವನು? ಎಲ್ಲಿ ರಂಗನಾಥ, ಎಲ್ಲಿ ಇಕ್ಷ್ವಾಕು, ಎಲ್ಲಿ ರಂಗಕ್ಷೇತ್ರ, ಅದು ಎಲ್ಲಿಂದ ಬಂತು ಅಂದಾಗ ನಮಗ್ ಗೊತ್ತಿರುವಂತಹ ಪ್ರಸಿದ್ಧವಾದ ಕಥೆ. ಆದ್ರೆ ಒಂದು ವಿಚಿತ್ರ ಹೇಳ್ತಾರೆ, ವಾಮನ ಯಾವ ಬಲಿಯನ್ನ ತುಳಿದ ಅದೇ ಬಲಿಯೇ ವಿಭೀಷಣನಾಗಿ ಬಂದ ಅಂತ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಪೌಲಸ್ತ್ಯ ಕುಲ ಸಂಜಾತೋ ಬಲಿ ದೈತ್ಯಪತೆ ನೃಪ ವಿಭೀಷಣೋ ಅಭೂತ ಧರ್ಮಾತ್ಮ. ಸ್ವಲ್ಪ ಕಥಾ ವ್ಯತ್ಯಾಸವನ್ನ ಮಾಡಿದ್ದಾರೆ. ಸ್ವಲ್ಪ ಆಲೋಚನೆ ಮಾಡ್ಕೊಳ್ಬೇಕು ನಾವು. ಅದಕ್ಕೆ ಇಲ್ಲಿ ವಿಭೀಷಣ ಕಥೆ ನಮಗೆ ಅತ್ಯಂತ ಪ್ರಧಾನ. ಇಲ್ಲಿ ವಿಭೀಷಣ ಪೌಲಸ್ತ್ಯ ಕುಲ ಸಂಜಾತ, ರಾಮದೇವರ ಸೇವಕ ಅವನು. ರಾಮದೇವರ ವಿಶೇಷವಾದ ಭಕ್ತಿಯನ್ನು ಮಾಡಿದಂತಹ ಮಹಾನುಭಾವ. ರಾಮದೇವರ ಪಟ್ಟಾಭಿಷೇಕ ಆದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದಂತ ರಾಮ ಕೊಟ್ಟ.
ಪಟ್ಟಾಭಿಷೇಕ ಆಗುವಾಗ ನಿನಗೇನು ಬೇಕು ಅಂತ ಕೇಳಿದಾಗ ನಿಮ್ ಮನೆ ದದವು ಪೂಜಾ ನಿಮ್ಮ ದೇವ್ರ ಮನೆ ಕೊಟ್ಬಿಡು ನನಗೆ ಅಂತ ಕೇಳ್ದ ಯಾರು? ವಿಭೀಷಣ ರಾಮದೇವರನ್ನ. ಹಾಗೆ ಅಲ್ಲಪ್ಪ, ನೀನೇ ನಮ್ ದೇವ್ರ ಮನೆಗೆ ಹೋಗು, ನೀನೇ ತಗೊಂಡು ಬಂದ್ಬಿಡು. ನೋಡಿ, ಇಲ್ಲಿ ಗುಡಿ ಒಳಗೆ ಬೇಕಾದಷ್ಟು ಕಂಬಗಳಲ್ಲಿ ದೊಡ್ಡ ರೂಪದ ವಿಭೀಷಣ ರಂಗ ವಿಮಾನ ತರ್ತಾ ಇರೋ ಚಿತ್ರಗಳನ್ನ ಕೆತ್ತಿಟ್ಟಿದ್ದಾರೆ ಎಷ್ಟೋ ಕಡೆ ಕೆತ್ತಿಟ್ಟಿದ್ದಾರೆ. ಈಗ ಇತಿಹಾಸವನ್ನ ಡಾಕ್ಯುಮೆಂಟೇಶನ್ ಮಾಡುವ ಕ್ರಮ ನೋಡಿ, ಅದೆಲ್ಲ ಗುಡಿಗಳಲ್ಲಿ ಕಂಬಗಳಲ್ಲಿ ಬೇಕಾದಷ್ಟು ಕಡೆ ಕೆತ್ತಿಟ್ಟಿದ್ದಾರೆ. ಅದರಂತೆ ಅವನು ತಗೊಂಡ್ ಬರ್ತಾ ಇದ್ದ. ಬೇರೆ ಬೇರೆ ಕಡೆಯಲ್ಲಿ ಅವನಿಗೆ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಒಂದು ತೀರ್ಥ ಬೇಕಾಯ್ತು ಅಂತ. ಬಟ್ ಇಲ್ಲಿ ಬಂದಾಗ ಅವನಿಗೇನಾಯ್ತು, ತತ್ರ ಶಂಕಾ ನಿವೃತ್ತ್ಯರ್ಥಂ ಅಂತ ಮೂತ್ರ ವಿಸರ್ಜನೆ ಮಾಡ್ಬೇಕಾಯ್ತು. ಶಂಕೆ ಬಂತು, ಶಂಕಾ ಬಂತ, ಅಯ್ಯೋ ದೊಡ್ಡ ತೀರ್ಥ ಇದೆ ಇಲ್ಲಿ ಮಾಡೋದು ಬೇಡ, ದೇವರನ್ನ ಇಟ್ಟು ದೂರಕ್ಕೆ ಹೋಗಿ ಶಂಕಾ ನಿವೃತ್ತಿಯನ್ನ ಮಾಡ್ಕೊಂಡು ಬಂದು ದೇವ್ರನ್ನ ತಗೊಂಡು ಹೋಗ್ತೀನಿ ಅಂತ ಚಂದ್ರ ಪುಷ್ಕರಣಿ ತೀರದಲ್ಲಿ ದೇವರನ್ನ ಇಟ್ಟ. ನಿಕ್ಷಿಪ್ಯ, ಚಂದ್ರ ಪುಷ್ಕರಣಿ ತೀರದಲ್ಲಿ ಭಗವಂತರನ್ನ ಇಟ್ಟು ಬೇರೆ ಕಡೆಯಲ್ಲಿ ಹೋಗಿ ಶಂಕಾ ನಿವೃತ್ತಿಯನ್ನ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಚಂದ್ರ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಮತ್ತೆ ಆಚಮನ ಮಾಡಿ ದೇವರನ್ನ ತೆಗಿಬೇಕು ಅಂತ ನೋಡ್ತಾನೆ. ದೇವರು ಬರ್ತಾನೆ. ಪುನಃ ಪುನಃ ಸಮಾಲಿಂಗ್ಯ, ಆಲಿಂಗನ ಮಾಡ್ಕೊಂಡು ಎದ್ಬೇಕು ಅಂತ ನೋಡ್ತಾರಂತೆ ವಿಭೀಷಣ. ದೇವರು ಬರ್ತಾ ಇಲ್ಲ. ಏನ್ ತಪ್ಪ ಮಾಡಿದೆ ರಂಗ, ನಾನೇನ್ ತಪ್ಪ ಮಾಡಿದನಪ್ಪ ಅಂತ ಅವನು ಪ್ರಾರ್ಥನೆ ಮಾಡಿದಾಗ ಅಶರೀರವಾಣಿ ಆಯ್ತು, ನಾನಿಲ್ಲೇ ಇರ್ತೇನೆ, ನಿಮ್ ಮನೆಗ್ ನಾನ್ ಬರಲ್ಲ. ಕಾವೇರಿ ನನ್ನನ್ನ ಕುರಿತಾಗಿ ತಪಸ್ಸು ಮಾಡಿಬಿಟ್ಟಿದ್ದಾಳೆ, ಆದ್ದರಿಂದ ಕಾವೇರಿಯ ಮೇಲಿನ ಅನುಗ್ರಹ ಮಾಡಿ ನಾನಿಲ್ಲೇ ಇರ್ತೇನೆ. ಅಸ್ತು ಮೇಸ್ತು ವನೇವಾಸ ಕಾವೇರಿಯ ಪರಿವೇಷ್ಟಿತೆ ಶ್ರೀ ನೃಸಿಂಹಸ್ಥಾನ ಪಾರ್ಶ್ವತಃ ಅಂತ ಹೇಳ್ಕೊಂಡು ನರಸಿಂಹದೇವರ ಪಾರ್ಶ್ವದಲ್ಲಿ ನಾನಿದ್ದೇನೆ. ನರಸಿಂಹದೇವರ ಪಾರ್ಶ್ವ ಅಂದ್ರೆ ಯಾವುದು? ಅದೇ ಇರ್ಬೇಕು, ಕಾಟೊಳಗೆ ಸಿಂಗರೇ ಇರ್ಬೇಕು. ನಾನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದೇನೆ, ನರಸಿಂಹದೇವರ ಪಕ್ಕ ಅಂತಂದ್ರೆ ಅದೇ ನರಸಿಂಹದೇವರೇ ಇರ್ಬೇಕು. ಬೇರೆ ಇನ್ಯಾವ ನರಸಿಂಹದೇವರಿದ್ದಾರೆ ಇಲ್ಲಿ? ಶ್ರೀ ನರಸಿಂಹಸ್ಯ ಪಾರ್ಶ್ವತಃ ಅಲ್ಲೇ ಇದ್ದು ಬಿಡ್ತೇನೆ ನಾನು. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ರಂಗನಾಥ ದೇವರು ಬರುವ ಪೂರ್ವದಲ್ಲೇ ನರಸಿಂಹದೇವರು ಇದ್ರು ಅಂತ ಈ ವಾಕ್ಯದ ಪ್ರಕಾರ ರಂಗ ಮಹಾತ್ಮದಲ್ಲೂ ಈ ಕಥೆ ಬರುತ್ತೆ. ಅದರಿಂದ ಪ್ರಾಚೀನವಾದ ಕ್ಷೇತ್ರ ಸ್ವಾಮಿಯಾಗಿ ನಿಂತವನು ಯಾರು? ನರಸಿಂಹ. ಆಮೇಲೆ ರಂಗನಾಥ ದೇವರು ಬಂದಿದ್ದಾರೆ. ನಾನು ಬರಲ್ಲಪ್ಪ, ಅನುಕೂಲವಾದಾಗ ಬಂದು ಪೂಜೆ ಮಾಡು ಅಂದಾಗ ವಿಭೀಷಣ ಅಂತಾನೆ, ಪೂಜೆ ಮಾಡ್ಬೇಕು ಅಂತಾನೆ ನೀನ್ ತಗೊಂಡು ಹೋಗಿದ್ದು, ಅನುಕೂಲವಾದಾಗ ಏನ್ ಸ್ವಾಮಿ, ಪ್ರತಿನಿತ್ಯ ರಾತ್ರಿ ಬಂದು ನಾನು ಪೂಜೆ ಮಾಡ್ತೇನೆ. ಅವತ್ತಿನಿಂದ ಭಗವಂತ ದೇವತೆಗಳಿಗೆ ಆದೇಶ ಮಾಡಿದ, ಅಯಂ ರಾಕ್ಷಸ ಪೂಜಾ ಅಂತ ವ್ಯವಸ್ಥೆಯನ್ನ ಮಾಡಿಬಿಡಿ. ಅದಕ್ಕೆ ಪ್ರತಿನಿತ್ಯ ರಾತ್ರಿ ವಿಭೀಷಣ ಬಂದು ರಂಗನಾಥ ದೇವರಿಗೆ ಭಕ್ತಿಯಿಂದ ಆರಾಧನೆ ಮಾಡ್ತಾನೆ ಅಂತ ಐತಿಹ್ಯ. ರಂಗನಾಥ ದೇವರದ್ದೇ ಆದೇಶ. ಅವತ್ತಿನಿಂದ ಭಗವಂತ ತಾನು ಡ್ಯಾನ್ಸ್ ಮಾಡಲಿಕ್ಕೆ ಅಂದ್ರೆ ತನ್ನ ದರ್ಶನದ ವೈಭವವನ್ನ ತೋರಿಸಲಿಕ್ಕೆ ಈ ಕ್ಷೇತ್ರವನ್ನ ಚೂಸ್ ಮಾಡ್ಕೊಂಡ. ಆದ್ದರಿಂದ ಈ ಕ್ಷೇತ್ರವನ್ನ ರಂಗಸ್ಥಳ ಅಂತ ಕರೀತಾರಂತೆ. ರಂಗಸ್ಥಾನಮಿದಂ ವಿದ್ಧಿ. ದೇವರು ಶೇಷಶಾಹಿ ಪರವಾಸುದೇವ ತನ್ನ ಅನಂತ ಮಹಿಮೆಯನ್ನ ಪ್ರದರ್ಶನ ಮಾಡಬೇಕು ಅಂತ ಈ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಇದನ್ನ ಏನ್ ಕರೀತಾರೆ? ರಂಗಸ್ಥಾನ. ಈ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಭೂಮಿಯಲ್ಲೇ ಅಸ್ಯ ಕ್ಷೇತ್ರಸ್ಯ ಸದೃಶಂ ಪೃಥಿವ್ಯಾಂ ನಾಸ್ತಿ ಕಿಂಚನ. ಈ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಪೃಥ್ವಿಯಲ್ಲೇ ಇಲ್ಲ. ಯಾಕೆ? ಶ್ರೀರಂಗಶಾಯಿ ಭಗವಾನ್ ಅತ್ರಾಸ್ತೆ ಕಮಲಾಪತಿ. ರಂಗಶಾಹಿಯಾದ ಕಮಲಾಪತಿಯಾದ ಭಗವಂತ ಇಲ್ಲಿ ಮಲ್ಕೊಂಡಿದ್ದಾನೆ ಅನ್ನೋದನ್ನ ನೋಡಿ ವಿಭೀಷಣ, ನಿನ್ನ ನಾನು ಸ್ತೋತ್ರ ಮಾಡ್ಬೇಕಪ್ಪ, ಏನಂತ ಸ್ತೋತ್ರ ಮಾಡ್ಬೇಕು ಅಂದಾಗ ರಂಗ ಅನ್ನುವಂತ ದೇವರು. ರಂಗವಿದ್ಯಬ್ರವೀತ್ ಧೀಮಾನ್, ಬುದ್ಧಿವಂತನಾದ ರಂಗ ಅನ್ಬೇಕಂತ. ರಂಗ ಜೋರಾಗಿ ರಂಗ ಅಂತ ಕರಿಬೇಕು. ರಂಗ 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 ಅಂತ ಹೇಳ್ತಾ ಇರ್ಬೇಕಂತೆ. ರಂಗಂ ರಂಗಮಿತಿ ಬ್ರೂಯಾತ್. ರಂಗ 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 ಅಂತ ಬಾಯಲ್ಲಿ ಎಷ್ಟು ಬಾರಿ ರಂಗ ರಂಗ ಅಂತ ಹೇಳ್ತೇವೋ ಅಷ್ಟು ಪಾಪನಾಶ ಆಗುತ್ತೆ. ದೂರೇ ತಿಷ್ಟಂತಿ ಪಾಪೂಘಾಃ. ಬಾಯಲ್ಲಿ ರಂಗ ಅಂತಂದ್ರೆ ನಮ್ಮನ್ನ ಪ್ರವೇಶ ಮಾಡಬೇಕು ಅಂತ ಅಂದುಕೊಂಡ ಪಾಪ ದೂರ ಹೊರಟೋಗುತ್ತೆ. ಆಮೇಲೆ ಮತ್ತೆ ರಂಗ ಅಂತ ಹೇಳ್ತಾ ಇಲ್ಲ, ಒಳಗ್ ಪ್ರವೇಶ ಮಾಡೋಣ ಅಂತ ಮತ್ತೆ ರಂಗ ಅಂದ್ರೆ ಪಾಪ ದೂರ ಹೊರಟೋಗುತ್ತೆ. ಅದಕ್ಕೆ ಶ್ರೀಪಾದರಾಜರಿಗೆ
ದೂರದ ಎಲ್ಲಿ ಶ್ರೀರಂಗ ಕ್ಷೇತ್ರ, ಎಲ್ಲಿ ಪಂಢರಪುರ, ವಿಠ್ಠಲ ದೇವರು ಸಿಕ್ಕಿದ್ರೆ ಆ ಪ್ರತಿಮೆ ಒಳಗೆ ಏನ್ ಹೆಸರಿಡ್ಬೇಕು ಈ ದೇವ್ರಿಗೆ ಅಂತ ಆಲೋಚನೆ ಮಾಡ್ತಾ ಈ ಕ್ಷೇತ್ರ ಅಂತ ಅವ್ರಿಗೆ ಅಷ್ಟು ಆಪ್ತ. ರಂಗನಾಥನ ನೋಡುವ ಬನ್ನಿ ಶ್ರೀರಂಗನಾಥ್ ದಿವ್ಯ ವಿಮಾನದಲ್ಲಿ ಹನ ಅಂತ ಎಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ರಂಗಕ್ಷೇತ್ರ ಅವರ ಮನಸ್ಸಲ್ಲಿ ಹಾಗೆ ಉಳಿದೋಯ್ತು. ಏನ್ ಮಾಡ್ಬೇಕು? ಹರಿಗುರುಗಳ ಆಜ್ಞೆ ಮುಳುಬಾಗಿಲಿಗೆ ಬರ್ಬೇಕಾಗಿದೆ. ನಮಗೆ ಸಿಕ್ಕ ಪ್ರತಿಮೆಗೆ ರಂಗ ವಿಠಲ ಅಂತ ನಾಮಕರಣ ಮಾಡ್ತಾರೆ. ರಂಗನಾಥನನ್ನು ವಿಠಲನನ್ನು ಸೇರಿಸಿ ರಂಗ ವಿಠಲ ಅಂತ ಶ್ರೀಪಾದರಾಜರು ಕರೆದು ಬಿಟ್ರು. ಅದರಿಂದ ರಂಗ ವಿಠಲ ರಂಗದೇವರ ಮಹಿಮೆ ಎಷ್ಟು ಅಪಾರ, ಎಷ್ಟು ಅಪೂರ್ಣ. ರಂಗಂ ರಂಗಮಿತಿ ಬ್ರೂಯ. ಚಂದ್ರ ಪುಷ್ಕರಣಿ ಸ್ನಾನಂ ರಂಗಮಂಟಪ ದರ್ಶನಂ ಪುರಾ ಸಂಚಿತ ಪುಣ್ಯಾನಾಂ ಅಪ್ರಯತ್ನೇನ ಲಭ್ಯತೆ. ನಾವು ಯಾವ್ದಾರು ಲೆಟರ್ ಕೊಡಿ, 100 ರೂಪಾಯಿ ಟಿಕೆಟ್ ಕೊಡಿ, ದಯವಿಟ್ಟು ಬಾಗಿಲು ತೆಗೀರಿ, ಬಿಟ್ಬಿಡಿ ನಮ್ಮನ್ನ ಅಂತ ಕಾಲು ಹಿಡಿದು ಕೈ ಹಿಡಿದು ಒದ್ದಾಡಿ ಮಾಡ್ತೇವೆ. ಅನಂತ ಜನ್ಮಗಳ ಪಾಪ ಪುರಾ ಸಂಚಿತ ಪುಣ್ಯಾನ, ಪುರಾರ್ಜಿತವಾದಂತಹ ಪುಣ್ಯ ವಿಶೇಷದಿಂದ ರಂಗನಾಥ ನಮಗೆ ರಂಗನ ದರ್ಶನ ಆಗ್ತಾ ಇದೆ. ಆ ದೇವರನ್ನ ನಾವು ನೋಡಿದೆವು ಅಂತಂದ್ರೆ ನಮ್ಮ ಅನಂತ ಜನ್ಮಗಳ ಪುಣ್ಯ ವಿಶೇಷ ಇಲ್ಲಿದೆ ಅಂತ. ಅನಂತ ಜನ್ಮಗಳ ಪುಣ್ಯ ವಿಶೇಷ ಇಲ್ಲಿ ಇರುವ ಕಾರಣದಿಂದಲೇ ನಾವು ಇದ್ದೇವೆ. ಒಂದು ಮಾತು ನೆಕ್ಸ್ಟ್ ಹೇಳಬೇಕಾದ ಮಾತು ಇವಾಗ ಹೇಳ್ತೀನಿ. ಧರ್ಮಕೇತು ಮಹಾರಾಜನ ಕಥೆಯಲ್ಲಿ 10,000 ಕೋಟಿ ಜನ್ಮಗಳಲ್ಲಿ ಪ್ರತಿನಿತ್ಯ ಒಂದು ದಿನವೂ ಬಿಡದೆ ಪುಣ್ಯ ಕರ್ಮಗಳನ್ನ ಮಾಡಿದ್ರೆ ಏನು ಫಲ ಬರುತ್ತೆ? ಆ ಫಲ ರಂಗಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿಬಿಟ್ರೆ ಬಂದ್ಬಿಡುತ್ತೆ. ಜನ್ಮ ಕೋಟಿ ಅಯುತಂ ಪುಣ್ಯಂ ಯತ್ಕರೋತಿ ನರೋ ಭುವಿ. 10 ಕೋಟಿ ಅಯುತ, 10,000 ಕೋಟಿ ಅಯುತ ಅಂದ್ರೆ 10,000. 10,000 ಕೋಟಿ ಜನ್ಮಗಳಲ್ಲಿ ಒಂದೋ ದಿನವೂ ಬಿಡದೆ ಪುಣ್ಯ 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 ಕರ್ಮಗಳನ್ನ ಮಾಡೋದ್ರಿಂದ ಏನು ಸಾಧನೆ ಆಗುತ್ತೆ? ಆ ಸಾಧನೆ ತತ್ಸರ್ವಂ ದಿನಮೇಕಂತೂ ರಂಗೇಶೇ ವಸತೋ ಭವೆ ಅಂತ ಪುಣ್ಯ ರಂಗಕ್ಷೇತ್ರದಲ್ಲಿ ಒಂದು ದಿನ ವಾಸ ಮಾಡಿಬಿಟ್ರೆ ಭಗವಂತ ಕೊಡ್ತಾ ಇದ್ದಾನೆ. ರಂಗೇಶ ಬೇರೆ ಯಾವ್ದಕ್ಕೂ ಇಲ್ಲಿ ಕೂತಿರೋದಲ್ಲ, ದೇವರ ಅನಾಯಾಸವಾಗಿ ಅಪ್ರಯತ್ನವಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅನ್ಕೊಂಡ್ಬಿಡ್ತೀವಿ ನಾವು. ಮಲಗಿಲ್ಲ, ಒಳಗಂತಾರೆ ಪಾರಾಯಣ ಮಾಡ್ಬೇಡಿ ಜೋರಾಗಿ ಮಲಗಿಬಿಟ್ಟಿದ್ದ ದೇವ್ರು ಅಂತ. ಏನ್ ದೇವ್ರಿಗೆ ಏನ್ ಮಲಗಿರೋದು? ಕಿರಿಚಬೇಡಿ. ದೇವ್ರ ಹತ್ರ ಸ್ತೋತ್ರ ಮಾಡದೆ ಇನ್ ಯಾರ ಹತ್ರ ಸ್ತೋತ್ರ ಮಾಡಿದ್ರೆ ಕೇಳಿಲ್ಲ. ರಂಗ ರಂಗ ಅಂತ ಅಂದೆ ಬೀದಿ ನಿಂತ್ಕೊಂಡು ರಂಗ ರಂಗ ಅಂತ ಹೇಳಕ ಇಲ್ಲಿ ಬಂದಿರೋದೇ ಗುಡಿ ಒಳಗೆ ಸ್ತೋತ್ರ ಮಾಡಕ್ಕೆ. ಏನು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಸ್ವಾಮಿದು, ಶ್ರೀರಂಗನಾಥೇ ರಮತಾನ್ ಮನೋಮೇ. ಆ ಸ್ತೋತ್ರ ಹೇಳ್ಬಿಟ್ರೆ, ಸ್ತೋತ್ರ ಕೇಳ್ಬಿಟ್ರೆ ರೋಮಾಂಚನ ಆಗುತ್ತೆ. ಒಟ್ಟು ರಂಗಕ್ಷೇತ್ರದ ಮಹಿಮೆ 10-12 ಪುರಾಣಗಳಲ್ಲಿ ಬರುತ್ತೆ. 10-12 ಪುರಾಣಗಳಲ್ಲಿ ಬಂದ ರಂಗಕ್ಷೇತ್ರ ಮಹಾತ್ಮದಿಂದ ಗರುಡ ಪುರಾಣದಲ್ಲಿ ಬಂದ ರಂಗಕ್ಷೇತ್ರ ಮಹಾತ್ಮ ತುಂಬಾ ಅದ್ಭುತವಾದದ್ದು. ಒಟ್ಟು ಪುರಾಣೋಕ್ತವಾದ 300 ರಂಗಸ್ತೋತ್ರಗಳಿದೆ. ಆ 300 ರಂಗಸ್ತೋತ್ರಗಳ ಸರ್ವ ಸಂಗ್ರಹಾತ್ಮಕವಾದ ರಂಗಸ್ತೋತ್ರಗಳು ವಾದಿರಾಜರು ಮಾಡಿದ ತೀರ್ಥ ಪ್ರಬಂಧದ ಸ್ತೋತ್ರಗಳು. ಅದನ್ನ ಪಾರಾಯಣ ಮಾಡಿಬಿಟ್ರೆ ಶ್ರುತಿಶತ ಪರಿಗೀತ ಶುದ್ಧ ಭಾವೈರ್ ಗೃಹೀತ ಕಮಲ ನಿಲಯತಾತ ಕಂಜನೇತ್ರ ಪ್ರತೀತ ಸಕಲ ಜಗತತೀತ ಸರ್ವ ಸಂಪತ್ಸಮೇತ ವಿಶತು ಮಮ ಚೇತಃ ಪ್ರತ್ಯಹಂ ರಂಗನಾಥ. ವಾದಿರಾಜರು ಮಾಡುವ ಇಡೀ ಪುರಾಣದ ಸ್ತೋತ್ರ ಸಂಗ್ರಹ ಅನಂತಾನಂತ ಶ್ರುತಿವಾಕ್ಯಗಳಿಂದ ಪ್ರತಿಪಾದ್ಯನಾದ ರಂಗನಾಥ, ಪ್ರತಿನಿತ್ಯ ನನ್ನ ಮನಸ್ಸಿನ ಒಳಗೆ ಪ್ರವೇಶ ಮಾಡು. ಹಾಗೆ ಶೇಷದೇವರ ಮೇಲೆ ಆನಂದವಾಗಿ ಮಲಗಿದ್ದಿ. ತಥಾ ಹರೇ ಮೇಂತರಂಗೆ ರಂಗನಾಥ ವಿರೋಚಯ. ಅದೇ ಪ್ರಕಾರವಾಗಿ ನನ್ನ ಮನಸ್ಸು ರಂಗನಾಥ ವಿರಾಜಮಾನನಾಗು ಸ್ವಾಮಿ ಅಂತ ಹೇಳಿ 3 ಅವನ ನಾಮಗಳ ಸ್ತೋತ್ರ ಮಾಡಬೇಕಂತ ಹೇಳಿ. ರಂಗ ರಂಗಿನ್ ರಂಗಿನ್ ರಂಗಿ ರಂಗಿ ಅವ 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 ಅಂತ ರಕ್ಷಣೆ ಮಾಡು ಅಂತ. ಅವ ಅವ ಕಾಪಾಡು ಕಾಪಾಡು. 3 ರಂಗ ರಂಗಿನ್ ರಂಗಿ ಅವ
ಈ ಮೂರೂ ನಾಮಗಳು ಭಗವಂತನಿಗೆ ಅತ್ಯಂತ ಪ್ರಿಯ ನಾಮ. ಆ ಮೂರೂ ನಾಮಗಳಿಗೆ ಹೇಳಿದ ಮೂರು ಕಥೆಗಳನ್ನ ರಂಗನಾಥ ದೇವರ ಬಗ್ಗೆ ನಿರೂಪಣೆಯನ್ನ ಮಾಡಿಕೊಡ್ತಾರೆ. ರಂಗ ರಂಗೇತಿಯೋ ಬ್ರೂಯಾತ್ ರಂಗಿನ್ನ ರಂಗಿನ್ನ ಅವೇತ್ಯಪಿ. ಅವನ ಸ್ತೋತ್ರ ಮಾಡಿಬಿಟ್ರೆ ಸ್ವಾಮಿ ಮನಸ್ಸಿನ ಒಳಗೆ ಕುಣಿದು ಬಿಡ್ತಾರಂತೆ ರಂಗನಾಥ. ನಾನಿರೋದೇ ನಿಮ್ಮ ಮನಸ್ಸನ್ನ ನನ್ನ ರಂಗ ಮಾಡ್ಕೊಳ್ಲಿಕ್ಕೆ ಅಂತ ನಿಂತಿದ್ದಾನೆ ಸ್ವಾಮಿ. ಇಂತಹ ಕ್ಷೇತ್ರವಲ್ಲದೆ ಶ್ರೀಮದಾಚಾರ್ಯರು ಎಲ್ಲಿಗೆ ಬರಬೇಕು? ಆದ್ದರಿಂದ ಹಾರ ಹೀರ ವೈಜಯಂತಿ ಘೋರ ಮುಕ್ತಿನ ಪದಕ ಧರಿಸಿ ತೇರನೇರಿ ಬೀದಿಗೆ ಬರುವ ರಂಗವಿಠಲರಾಯನ ನೋಡದ ಅದೇ ಭಗವದ್ ರೂಪ ಚತುರ್ಮುಖ ಬ್ರಹ್ಮ ಪೂಜಿತವಾದ ಉತ್ಸವ ಮೂರ್ತಿಯ ರೂಪದಲ್ಲಿ ವಿರಾಜಮಾನವಾಗಿ ಬೀದಿಯಲ್ಲಿ ಬರ್ತಾ ಇದೆ. ಆ ಭಗವದ್ ರೂಪದ ದರ್ಶನ, ಆ ಸ್ವಾಮಿಯ ಸೇವೆ, ಆ ಸ್ವಾಮಿಯ ಸನ್ನಿಧಾನ ತೀರ್ಥದಲ್ಲಿ ಸ್ನಾನ, ಒಂದೇ ಒಂದು ದಿನ ಆ ಕ್ಷೇತ್ರದಲ್ಲಿ ವಾಸ. ನಿಮ್ಮ ಪುಣ್ಯದಿಂದ 9 ದಿನ ಇಲ್ಲಿ ವಾಸ ಮಾಡುವಂತಹ ಭಾಗ್ಯ ನಿಮ್ಮ ಮೂಲಕ ದೇವರು ಕೊಟ್ಟ. ಅನಂತ ಜನ್ಮ, ಅಧಿಕ ಮಾಸದಲ್ಲಿ 10,000 ಕೋಟಿ ಜನ್ಮಗಳಲ್ಲಿ ಏನು ಪುಣ್ಯ ಮಾಡಿದ್ರೆ ಫಲ ಬರುತ್ತೆ, ಆ ಫಲ ಒಂದು ದಿನ ಮಲಗಿಬಿಟ್ರೆ ಬರುತ್ತೆ ರಂಗಕ್ಷೇತ್ರದಲ್ಲಿ ಅನ್ನುವಾಗ ನೀವೆಲ್ಲ ಎಷ್ಟು ಪುಣ್ಯವಂತರು ಈ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದೀರಿ. ನಿಮ್ಮ ಅನಂತ ಜನ್ಮಗಳ ಪುಣ್ಯ. ಆದ್ದರಿಂದ ನಿಮ್ಮ ಅಂತರ್ಯಾಮಿಯಾದ ರಂಗನಾಥರನ್ನ ಪರವಾಸುದೇವರಿಗೆ ಅನಂತ ನಮಸ್ಕಾರವನ್ನು ಮಾಡ್ತಾ ಮತ್ತೆ ನಾಳೆ ಇನ್ನು ಉಳಿದ ರಂಗಕ್ಷೇತ್ರದ ಮಹಾತ್ಮ್ಯ, ಕಾಂಚೀನಾಥನ ಮಹಾತ್ಮ್ಯ, ಸಿಂಹಾದ್ರಿನಾಥನ ಮಹಾತ್ಮ್ಯವನ್ನ ಮುಗಿಸಿ ಈ 9 ದಿನಗಳ ಹರಿವಂಶ ಪ್ರವಚನವನ್ನ ನರಸಿಂಹ ರೂಪಿಯಾದ ರಂಗನಾಥ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.